पंगुं लंघयते गिरिं यत्कृपातमहं वन्दे परमानन्दमाधवं अनंत कल्याण गुणगण समन्वित ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೆ ವಂದಿಸಿ ಪ್ರೇ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರಣೆ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಸಂಗತವಾಗಿ ಜೋಡಿಸಿ ಪೇಳಿಗೆ ಉತ್ತರ ಅರಿತು ನಡೆವನೇ ಬಲ್ಲವ. ಜಗತ್ತಿನೊಳಗೆ ಬಲ್ಲವರು ಬುದ್ಧಿವಂತರು ಯಾರು ಅನ್ನೋದು ಮಹಾತ್ಮರು ಹೇಳಿದ್ದಾರೆ. ನಮಗೆ ಯಾವುದೂ ಗೊತ್ತಿಲ್ಲ ಅಂತಲ್ಲ, ಈಗಿನ ಕಾಲದ ವರ್ತಮಾನ ಕಾಲದಲ್ಲಿ ಎಲ್ಲರೂ ಎಲ್ಲ ಗೊತ್ತಿರ್ತದೆ. ಆದರೆ ಗೊತ್ತು ಇದ್ದವರು ಶಾಣ್ಯರಲ್ಲ, ನಡೆವನೇ ಬಲ್ಲವನು. ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ತಪ್ಪು ಮಾಡಬಾರದು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದು. ಆದರೆ ಚಪ್ಪೆವಾರು ಉನ್ನಾರು ಚೇಷವಾರಲೇನು ತೆಲುಗಿನಾಗ ಹೇಳ್ತಾರೆ. ಹೇಳೋರು ಭಾಳ ಮಂದಿ ಅದರ ನಡೆಯೋರೇ ಇಲ್ಲ. ಎಲ್ಲರಿಗೂ ಗೊತ್ತದು, ಗೊತ್ತಿಲ್ಲ ಅನ್ನೋದಿಲ್ಲ. ಪರಂತು ಮನುಷ್ಯ ತನ್ನ ಆಶೆ ಆಮಿಷೆ ಅದಕ್ಕೆ ಒಳಗಾಗಿ ಗೊತ್ತು ಇದ್ದರೂ ತಪ್ಪು ಮಾಡ್ತಾನೆ ಅನ್ನೋದು ನಮ್ಮೆಲ್ಲರ ಅನುಭವ. ಅದಕ್ಕೇ ಮಹಾತ್ಮರು ಬಹಳ ಸುಂದರವಾಗಿ ಉತ್ತರನೂ ಅವರೇ ಹೇಳ್ತಾರೆ, ಪ್ರಶ್ನೆನೂ ಅವರೇ ಮಾಡ್ಯಾರ. ನಮಗೆ ಕೇಳಿದ್ರೆ ಉತ್ತರ ನಾವು ಏನೇ ಹೇಳ್ತಿದ್ದೆವು, ಏನಾಗ್ತಿದ್ವು, ಏನು ಹೇಳ್ತಿದ್ದಿಲ್ಲ. ಕೆಡುವ ಶರೀರದ ಸಫಲವಾಗುವುದು, ಮನುಷ್ಯ ಹುಟ್ಟೋದ ಮೇಲೆ ಅವನ ಜೀವನ ಸಫಲ ಆಗೋದು ಹೆಂಗೆ ಅಂದರೆ, ದೊಡ್ಡ ನೌಕರಿ ಮನೆ ಮೇಲೆ ಮಾಡಿ ಬ್ಯಾಂಕ್ನಾಗ ಬ್ಯಾಲೆನ್ಸು ಇತ್ತು ಅಂದ್ರೆ ಆ ಮನುಷ್ಯನಂತ ಬಹಳ ಸಫಲ ಜೀವನ ಅಂತೀವಿ. ಪರಂತು ಇದು ವಿಚಾರ ಮಾಡೋಂಗಿಲ್ಲ. ತನ್ನ ಜೊತೆಗೆ ಬರುವುದು ಯಾವುದೋ ಅದನ್ನು ಗಳಿಸಿದರೆ ಅವನ ಜೀವನ ಸಫಲನೇ ವಿನಃ ಬಿಟ್ಟು ಹೋಗುವುದು ಅದು ಜೀವನ ಸಫಲ ಅಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಎಲ್ಲನೂ ಇಲ್ಲೇ ಇರ್ತದೆ. ಕರ್ಮ ಅನುಭವ ಗಚ್ಚತಿ ಜೀವ ಏಕ ಧನೋ ಭೂಮೋ ಪಶುವಶ್ಯ ಗೋಷ್ಠೆ ಭಾಗ್ಯಾಗ್ರದ್ವಾರಿ ಜನಸ್ಮಶಾನೆ ಕರ್ಮಾನುಭವ ಗಚ್ಚತಿ ಜೀವ ಏಕ. ನಾವು ಏನೇನು ಪುಣ್ಯ ಪಾಪ ಸತ್ಯ ಸುಳ್ಳ ಇವೆಲ್ಲ ಮಾಡಿ ಏನು ಗಳಿಸ್ತೇವೆ, ಗಂಡನ ಮಾಡ್ಕೋತೇವೆ, ಹೆಂಡತಿ ಮಾಡ್ಕೋತೇವೆ, ಇಬ್ಬರು ಕೂಡಿ ಮಕ್ಕಳು ಹಡಿತೇವೆ, ಮನೆ ಮೇಲೆ ಮಾಡೇ ಕಟ್ತೇವೆ, ಮನೆ ಮುಂದೆ ಗಾಡಿ ತರ್ತೇವೆ. ಏನಂತ ಕೇಳ್ತಾರೆ, ವಾಟ್ ಇಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗಿವ್ಡ್ ಹೋಲ್ ವರ್ಲ್ಡ್. ಮನುಷ್ಯ ಇಷ್ಟೆಲ್ಲ ಗಳಿಸ್ತಾನೆ ಕರೆ. ಪ್ರಶ್ನೆ ಮಾಡ್ತಾರೆ, ಏನು ಸಾಧಿಸಿದಂತಾಯಿತು, ಏನು ಸಾಧಿಸಿದ? ಅದಕ್ಕೆ ಮನುಷ್ಯ ಹೇಳ್ತಾರೆ, ಮಹಾತ್ಮರು ನಮ್ಗೆ ಉಪದೇಶ ಮಾಡ್ತಾರೆ, ಏನರೇ ಮನುಷ್ಯನಿಗೆ ಉಳಿಯಂಥ ವ್ಯಾಪಾರ ಮಾಡಬೇಕು, ಲಾಭದ ವ್ಯಾಪಾರ ಮಾಡಬೇಕು.
ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಹೆಂಗೆ ಬಂದಿದೆ ಹಾಗೆ ಹೋಗುದು. ಬರೆ ಮೇಲೆ ಬಂದಿದ್ದೇವೆ, ಕಡೆ ಬರೆ ಮೇಲೆ ಹೋಗ್ತೇವೆ. ತೊಳೆದೇ ಕಳಿಸ್ತಾರೆ ನಮಗೆ. ಏನು ಇಟ್ಕೊಳ ನೋಡಕ ಪೂರ ತೊಳೆದು ಏನೂ ಇಲ್ಲ ಅಂದ್ರೆ ನಿನಗೆ ಗಾಡಿ ಕುಂಡ್ರಿಸ್ತಾರೆ. ಅದಕ್ಕೆ ಮಹಾನುಭಾವರು ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್, ಏನು ನೀ ಗಳಿಸಿದಿ ನಿನ್ನ ಜೀವನದಲ್ಲಿ? ಒಂದು ಎರಡದ, ಒಂದು ಕೀರ್ತಿ, ಒಂದು ಮುಕ್ತಿ. ಇವೆರಡೇ ಅದ. ಮರಾವೆ ಕೀರ್ತಿ ರೂಪೇ ಉರಾವೆ. ಶರಣರು, ಸಂತರು, ಮಹಾತ್ಮರು, ಸಿದ್ಧಾರೂಢರು ಅವರು ಹೋಗಿಲ್ಲ, ಅದಾರ, ಇನ್ನೂ ಅದ. ನಾವು ಬಹಳ ಮಂದಿ ಮನಸ್ಸಿನಾಗ ಇರಕ್ಕಿಲ್ಲ, ಅವ್ರು ಅದಕ್ಕಿಂತ ಹೆಚ್ಚಿನ ಮಂದಿ ಮನಸ್ಸಿನಾಗ ಅದ. ಇದೇ ಓಣ್ಯಾಗ ಕೇಳ್ರಿ ನೀವು, ಮತ್ತೊಂದು ಓಣೆ ಹೋಗಿ ಯಾರು ಅಂತ ಬಂದು ಯಾರ್ರಿ ನಮ್ಗೆ ಗೊತ್ತಿಲ್ಲ ಅಂತ. ಬಸವಣ್ಣ ಯಾರ್ರಿ ಅಂತ ಕೇಳಿದ್ರೆ ಗೊತ್ತದರಿಲ್ರಿ? ಗೊತ್ತದ. ಸಿದ್ಧಾರ್ಥ ಯಾರಂತ ಕೇಳಿದ್ರೆ ಗೊತ್ತದರಿಲ್ರಿ? ಗೊತ್ತದ. ಅಕ್ಕ ಮಾದೇವಿ ಯಾರಂತ ಕೇಳಿದ್ರೆ ಗೊತ್ತಿಲ್ಲರಿ? ಗೊತ್ತದ. ಮೀರಾಬಾಯಿ ಯಾರ್ದು ಗೊತ್ತಿಲ್ಲ? ಗೊತ್ತದ. ನಮ್ಮ ಓಣ್ಯಾನ ಸಂಘವ ನಿಮ್ಗೆ ಗೊತ್ತಲ್ಲ ಅಂತ. ಯಾವ ಸಂಘವ? ಮಂಗವ ಅಂತ ಗೊತ್ತಾರಿಗದ. ಅವರು ಮರಾವೆ ಕೀರ್ತಿ ರೂಪೇ ಉರಾವೆ. ಅವರ ದೇಹ ಬಿಟ್ಟರೆ ಕೂಡ ಅವರ ಕೀರ್ತಿ ದೇಹ ಸೂರ್ಯಚಂದ್ರ ತನಕನೂ ಇರ್ತದೆ. ಅದಕ್ಕೆ ಯು ಟ್ರೈ ಟು ಗೆಟ್ ಇಟ್. ಅದನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡೇ ವಿನಃ ಇವೆಲ್ಲ ಧನವು ಭೂಮಿಯಾಗ, ಬ್ಯಾಂಕ್ನಾಗ ದನ ಎಲ್ಲ ಕೊಟ್ಟಿಗೆಯಾಗ, ಹೆಣ್ತಿ ಮನೆಯಾಗ, ನೀನು ಹೆಣ ಹೊರಗೆ ಅಟೆ, ಯಾವುದು ನಿನ್ನ ಜೊತೆಗೆ ಬರುವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಏನು ಗಳಿಸಬೇಕು, ಇದೊಂದು ಪರಮಾತ್ಮ ಬಹಳ ದೊಡ್ಡ ಅಪಾರ್ಚುನಿಟಿ ಅಂತಾರೆ. ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ಟ ಪರಮಾತ್ಮ. ಸುಸಂಧಿ, ಒಳ್ಳೆಯ ಸಂಧಿ. ಈ ಮಾನವ ದೇಹವನ್ನು ಕೊಟ್ಟಿದ್ದಾನೆ. ಈ ಮಾನವ ದೇಹ ಇದು ಹೋಗುವುದರೊಳಗೆ, ಇಷ್ಟೇ ಹೋಗುವುದರೊಳಗೆ. ಯಾವಾಗ ಹೋಗೋದು ಗೊತ್ತಿಲ್ಲ. ಬಹಿಸ್ಸರತಿ ನಿಶ್ವಾಸೆ ವಿಶ್ವಾಸಕ್ಕೆ ಪ್ರವರ್ತತೆ. ಹೊರಗೆ ಹೋದ ಗಾಳಿ ಒಳಗೆ ಬರ್ತದಂತ ಭರವಸೆ ಇಲ್ಲ. ಯಾರಿಗೂ ಗೊತ್ತದ? ಪರಮಾತ್ಮ ಲೀಲಾ ಅದು. ಒಂದು ಪಂಕ್ಚರ್ ಆಗಿ ಹೊರಗೆ ಗಾಳಿ ಹೋಯ್ತು ಅಂದ್ರೆ ಒಳಗೆ ಬರಂಗಿಲ್ಲ, ಹೋಯ್ತು ಅಂದ್ರೆ ಹೋಯ್ತೆ. ಪರಂತು ಭಗವಂತನ ಎಂತಹ ಲೀಲಾ ಅದ. ಗಾಳಿ ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ, ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಹೊರಗೆ ಹೋದದು ಹೊರಗೆ ಹೋಯ್ತಂದ್ರೆ ಏನು ಮಾಡ್ತೀರಿ? ಉರಿ ಹಚ್ತೀರಿ, ಮಣ್ಣಾಗಿಡ್ತೀರಿ, ಮತ್ತೇನು ಮಾಡಕ್ಕೆ ಬರಂಗಿಲ್ಲ. ಪರಂತು ಇದು ಮಣ್ಣಾಗಿ ಇಡುವುದರೊಳಗೆ ಏನಾರ ಇಂಥದ್ದು ಗಳಿಸಲಿಕ್ಕೆ ಪ್ರಯತ್ನ ಮಾಡು. ನೀ ಸದಾ ಸೂರ್ಯ ಚಂದ್ರ ಇರೋ ತನಕ ನೀನು ಇರಬೇಕು ಅಂದ ಏನಾರೇ ಮಾಡಿ. ಮಹಾತ್ಮರು, ಸತ್ಪುರುಷರು ಅದನ್ನೇ ಮಾಡಿ. ಅದಕ್ಕೆ ಪ್ರಶ್ನೆ ಮಾಡಿದ್ರು ಅವರು, ಕೆಡುವ ಶರೀರದ ಸಫಲವಾಗುವುದು. ಪ್ರಶ್ನೆ ನೀವು ಕೇಳ. ಹಾಳಾಗು ಶರೀರ, ಸುಟ್ಟೋಗು ಶರೀರ, ಮಣ್ಣಾಗ ಹಾಕಿದ್ರೆ ಮಣ್ಣಾಗು ಶರೀರ, ನೀರಾಗ ಹಾಕಿದ್ರೆ ನೀರಾಗಿ ಹೋಗಿ ಶರೀರ. ಇದರಿಂದ ಲಾಭ ಮನುಷ್ಯನಿಗೆ ಏನು ಮಾಡ್ತೀವಿ? ಇದಕ್ಕೆ ಎಷ್ಟು ಜ್ವಾಕಿ ಮಾಡಿದ್ರು ಇರುವುದಲ್ಲ. ಶರಣರು ಹೇಳಿದರು, ನೀರ ಗುರುಳಿಗೆ ಕಬ್ಬಿಣದ ಕಟ್ಟು ತೊಡಿಸಿದರೆ ಸ್ಥಿರವಾಗಬಲ್ಲುದೇ ಅಯ್ಯ. ನೀರ ಮೇಲೆ ಗುಳ್ಳಿ ಇರ್ತದೆ, ಅದಕ್ಕೆ ಹಂಗೆ ಇರಬೇಕಂತ ಏನು ಪ್ರಯತ್ನ ಮಾಡಿದ್ರು ಇರಕ್ಕೆ ಸಾಧ್ಯದೇನು? ಇರುವುದಿಲ್ಲ. ಸ್ವಲ್ಪ ಗಾಳಿ ಬೀಸ್ತು ಅಂತ ಕೇಳಿದರೆ ಏನಾಗ್ತದೆ? ಹೋಗ್ತದೆ, ಅದು ಇರಂಗಿಲ್ಲ. ನಮಗೆ ಆಶ್ಚರ್ಯದ ಪರಮಾತ್ಮ ಎಂಥ ಆಶ್ಚರ್ಯದ. ಅದಕ್ಕೆ ಹೊತ್ತು ಹೋಗದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಈ ಜೀವನ ಎಷ್ಟು ಅಸ್ಥಿರ, ಜಗತ್ತಿನೊಳಗೆ ಇದರಷ್ಟು ಅಸ್ಥಿರ ಯಾವುದೇ ಇಲ್ಲ. ನಾವು ಮನೆಗೆ ಮುಡ್ತೇವಂತ ಭರೋಸೆ ಇಲ್ಲ, ಮಕ್ಕೊಂಡವ್ರು ಹೇಳ್ತೇವಂತ ಭರೋಸೆ ಇಲ್ಲ, ಎದ್ದವರು ಇಷ್ಟೊಂದು ಗಂಟೆ ಇರ್ತೆ ಭರೋಸೆ ಇಲ್ಲ.
ಜಗತ್ತಿನೊಳಗೆ ಎಲ್ಲಕ್ಕಿಂತ ಅನಿಶ್ಚಿತವಾದ ವಸ್ತು ಅಂದರೆ ಇದು ಶರೀರ, ಗಾಳಿ ಅದು. ಪರಮಾತ್ಮ ಲೀಲಾ ಅದು. ಒಂದು ಪಂಕ್ಚರ್ ಆದ್ರೆ ಗಾಳಿ ಇರಂಗಿಲ್ಲ. ಮೂಗಿನ ಪಂಕ್ಚರು, ಕಣ್ಣಾಗ ಪಂಕ್ಚರು, ಕಿವಿ ಪಂಕ್ಚರು, ಬಾಯಿ ಪಂಕ್ಚರು, ಕೆಳಗೆ ಪಂಕ್ಚರು. 9 ತೂತದ ಇದಕ್ಕೆ, ಒಂದು ತೂತಲ್ಲ. ಯಾಕಂದ್ರೆ ನವದ್ವಾರೆ ಪುರೇ ದೇಹಿ ನೈವ ಪೂರ್ವನ್ನಕಾರ. 9 ತೂತು ಇದ್ರು ಒಳಗೆ ಗಾಳಿ ಹೋಗೋದು ನೋಡ್ರಿ. ಇನ್ನು ಜೀವಂತಿ ಅದ. ಎಲ್ಲಾದ್ರ ಗಾಳಿ ಹೋಯ್ತು ಹೋಗೇ ಬಿಡ್ತದ. ಪರಂತು ಈ ಶರೀರಕ್ಕೆ ಹೆಂಗದ ಅದು ಹೋಗಿಲ್ಲ. ಅಂದಮೇಲೆ ಯಾವಾಗ ಹೋಗುತ್ತದೆ ಅನ್ನೋದು ಭರೋಸಾನೂ ಇಲ್ಲ. ಇಷ್ಟು ದಿವಸ ನಾ ಇರ್ತೀನಿ, ಯಾರಿಗೂ ಭರೋಸೆ ಇಲ್ಲ, ಯಾರಿಗೂ ಭರೋಸೆ ಇಲ್ಲ. ಜಗತ್ತಿನೊಳಗೆ ಅತ್ಯಂತದು ಅನಿಶ್ಚಿತ ವಸ್ತು ಅಂದ್ರೆ ಇದಕ್ಕೆ. ಜಗತ್ತಿನಾಗ ಎಲ್ಲಕ್ಕೂ ಕೂಡ ಗ್ಯಾರಂಟಿ ಕೊಡ್ತಾರೆ. ಚಪ್ಪಲ್ ತೊಗೊಂಡ್ರು ಗ್ಯಾರಂಟಿ ಕೊಡ್ತಾರೆ ಮೇಲೆ, ಎಲ್ಲರಿಗೂ ಗ್ಯಾರಂಟಿ ಅದ. ಬರುತ್ತೆ ಈ ಶರೀರಕ್ಕೆ ಗ್ಯಾರಂಟಿ ಇಲ್ಲ. ಅದು ಏನ್ ಮಾಡಬೇಕು ಈಗ? ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೈತಿ. ನಾ ಈಗ ಜಸ್ಟ್ ನಾ ಸಾಯ್ತೀನಿ, ಸಾಯವಿದ್ದೀನಿ ಅಂತ ತಿಳಿದು ಪುಣ್ಯ ಕರ್ಮಗಳನ್ನು ಮಾಡಬೇಕು, ಭಗವಂತನ ಭಕ್ತಿಯನ್ನು ಮಾಡಬೇಕು. ನಾಳೆ ಅನ್ನೋದು ಭರೋಸಾ ಜಗತ್ತಿನಾಗ ಇಲ್ಲ, ಜಗತ್ತಿನಾಗಿಲ್ಲ. ಅದು ಅದು ಅನಿಶ್ಚಿತ. ಶರೀರ ಅನಿಶ್ಚಿತ. ನಾ ಈ ಸದ್ಯ ಸಾಯ್ತೀನಿ ಅಂತ ತಿಳ್ಕೊಂಡು ಪುಣ್ಯಕರ್ಮ ಮಾಡ್ರಿ, ನಾಳೆಗಿಲ್ಲ, ಭರೋಸೆ ಇಲ್ಲದು. ಭಗವತ್ ಚಿಂತನೆ ಮಾಡ್ರಿ, ಭಗವತ್ ಸೇವೆ ಮಾಡ್ರಿ, ಗುರು ಸೇವೆ ಮಾಡ್ರಿ, ಧ್ಯಾನ ಮಾಡ್ರಿ, ಚಿಂತನೆ ಮಾಡ್ರಿ, ದಾನ ಮಾಡ್ರಿ. ಮುಂಜಾನೆ ಮಾಡ್ತೀನಿ, ಇಲ್ಲ ಇಲ್ಲ. ಪಾಂಡವರು ಕೂತಿದ್ರು ಮುಂಜಾನೆ. ಧರ್ಮರಾಯ ಕಷ್ಟ ಮಾಡಕ್ಕೆ ಡೈಲಿ ಶೇವಿಂಗ್ ಅಂತ ಜನ ಕ್ಷೌರಿಕ ಬಂದಿದ್ದ, ಕಷ್ಟ ಮಾಡೋಕೆ ಕುಂತಿದ್ರು. ಕಷ್ಟ ಮಾಡಕ್ಕೆ ನೀರು ಹಚ್ಚಬೇಕು, ನೀರು ಹಚ್ಚಕ್ಕೆ ಒಂದು ಬಟ್ಲು ಬೇಕು. ಬಟ್ಲ ರಾಜರ ಮನೆಗೆ ಬಂಗಾರದಿರ್ತಾವೆ, ನಮ್ಮ ಮನೆಗೆಲ್ಲ ಕೋಪರ್ ಪರಸೆ ಪ್ಲಾಸ್ಟಿಕ್ದ ಇರ್ತಾವೆ. ಅವರು ಬಂಗಾರ ಬಟ್ಟದಾಗ ಕಷ್ಟ ಮಾಡೋ ಬಲಕ್ಕೆ, ಅವನ ಬಲಕ್ಕೆ ಧರ್ಮಗೆ ಎಡಕ್ಕೆ ಅವ ನೀರು ಹಚ್ಚಿ ಕಷ್ಟ ಮಾಡ್ತಿದ್ದ. ಒಬ್ಬ ಬ್ರಾಹ್ಮಣ ಮನುಷ್ಯ ಭಿಕ್ಷಾಕ್ಕೆ ಬಂದ. ದೊರೆ ರಾಜರ ಭಾಳ ಅರ್ಜೆಂಟ್ ಕೆಲಸ ನಂದು, ನಾಳೆಗೆ ಬಿಟ್ಟು ನಾಡ್ದೆ ಮಗಳ ಮದುವೆ, ಬಹಳ ಕಷ್ಟಪಟ್ಟು ವರನು ಹುಡುಕಿ ತಾರೀಖು ನಿಶ್ಚಯ ಮಾಡಿದ್ದೀವಿ. ಇನ್ನು 2 ದಿವಸದಲ್ಲಿ ಮದುವೆ. ನನ್ನ ಮನೆಗೆ ಏನೂ ಇಲ್ಲ. ಅದಕ್ಕೆ ತಾವು ರಾಜರು, ಇವು ದೇಶದ ತಂದೆ ಇದ್ದಂಗೆ, ಪ್ರಜೆಗಳಿಗೆ ತಂದೆ ತಾಯಿ ಇದ್ದಂಗೆ, ನನ್ನ ಮಗಳು ವ್ಯವಸ್ಥೆ ಮಾಡ್ರಿ ಅಂದರೆ. ಧರ್ಮರಾಯ ಬಹಳ ಉದಾರ ಮನುಷ್ಯ. ಇಲ್ಲ ಅನ್ನೋದೇ ಅವನ ಜನ್ಮದಾಗ ಗೊತ್ತಿಲ್ಲ, ಇಲ್ಲ ಅನ್ನೋದೇ ಗೊತ್ತಿಲ್ಲ. ಪರಂತು ಊಟನ ಕಷ್ಟ ಮಾಡ್ಕೊಳಕ್ಕೆ, ಅಪ್ಪ ಈಗ ಕಷ್ಟ ಮಾಡಕ್ಕೆ ಕೂತದ, ನಾಳೆಗೆ ಬಾ. ಬ್ರಾಹ್ಮಣ ವಾಪಸ್ ನಡೆದಿದ್ದ. ಅಲ್ಲೇ ಭೀಮ ಇದ್ದ. ಅವರ ಮನೆಗೆ ಒಂದು ನೇಮ್ ಇತ್ತು. ಏನಿತ್ತು ಅಂತ ಕೇಳಿದ್ರೆ, ರಾಜನ ಮನೆಯಾಗ ಒಬ್ಬೊಬ್ಬರು ಇರ್ತಾರೆ, ಮಂದಿನೇ ಮಂದಿ. ಏನಾರೇ ಆನಂದದ ಸುದ್ದಿ, ಖುಷಿ ಸುದ್ದಿ ಆಯ್ತಂದ್ರೆ ಏನು ಈಗಿನಂಗೆ ಫೋನ್ ಮೊಬೈಲ್ ಹಚ್ಚಕ್ಕೆ ಬರ್ತಿತ್ತ? ಇಲ್ಲ. ಏನು ಮಾಡಬೇಕು? ಅಲ್ಲಿ ಅರಮನೆಯೊಳಗೆ ಮಧ್ಯದ ಒಂದು ಗಂಟೆ ಕಟ್ಟಿದ್ದು. ಯಾರಿಗರೇ ಧರ್ಮ ಪೈಕಿ ಆಗಲಿ, ಭೀಮಂದೇ ಆಗಲಿ, ಅರ್ಜುನಂದೇ ಆಗಲಿ, ನಕುಲ ಸಹದೇವಿ ಆಗಲಿ, ಯಾರದರೆ
ನಮ್ಮ ಸಂಬಂಧಿಕರೊಳಗೆ ಏನಾದ್ರು ಆನಂದ ಸುದ್ದಿ ಆಯ್ತು ಅಂದ್ರೆ ಆ ಗಂಟೆ ಬಾರಿಸ್ಬೇಕು ಅಂತಿತ್ತು. ಭೀಮ ಅಲ್ಲೇ ಇದ್ದ. ನಾಳೆಗೆ ಬಾಪ ಅಂದದ್ದು ಕೇಳಿ ಭೀಮ ಗಂಟೆ ಬಾರ್ಸಕತ್ತ. ಘಣ 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 ಗಂಟೆ. ಏನು ಆನಂದ ಸುದ್ದಿಯಪ್ಪ ಅಂತ ಮಂದೆಲ್ಲ ಕುಡಿದ್ರೆ ಏನಾಗ್ಯದ ಭೀಮ, ಏನಾಗ್ಯದ ಭೀಮ ಅಂತ ಆನಂದ ಸುದ್ದಿ ಏನದ, ಯಾರಿಗೆ ಮಗ ಹುಟ್ಟ್ಯದ, ಏನಾಗಿ ಸಿಕ್ಕದ, ಏನು ರಾಜ್ಯ ಸಿಕ್ಕದ, ಏನಾಗಿದೆ ಅಂತ ಆನಂದ ಆಗ್ಯದ, ಏನಾಗ್ಯದ ಅಂತ ಕೇಳಿದ್ರೆ ಗಂಟೆ ಬಡ್ಯಾವ. ಅವಾಗ ಕೇಳೋದು ಏನು ಆನಂದ ಆಗ್ಯದ ಅಂದ್ರೆ ನಮ್ಮ ಅಣ್ಣ ನಾಳೆ ತಕ್ಕ ಇರ್ತಾನಂತ ಹೇಳ್ಯಾನ, ಅದಕ್ಕೆ ನನಗೆ ಆನಂದ ಆಗ್ಯದ. ಯಾಕೆ? ಶಾಸ್ತ್ರ ಹೇಳ್ತದೆ ಭೈ ಸರತಿ ನಿಶ್ವಾಸ ಪ್ರವರ್ತತೆ. ಮನುಷ್ಯನಿಗೆ ಹೊರಗೆ ಹೋದ ಉಸಲ ಹೊಳೆ ಬರೋದು ಭರೋಸೆ ಇಲ್ಲ ಅಂತಾರೆ. ನಮ್ಮಣ್ಣ ನಾಳೆಗೆ ಬಾ ಕೊಡ್ತೀನಿ ಅಂದನಲ್ಲ, ಇದಕ್ಕಿಂತ ಹೆಚ್ಚಿನ ಸಂತೋಷ ಏನದ ಮನುಷ್ಯನಿಗೆ ಅಂತ ತಿಳ್ಕೊಂಡು ನಾ ಗಂಟೆ ಬಾರಿಸೀನಿ ಅಂತಂದ. ಧರ್ಮ ಅಲ್ಲೇ ಇದ್ದ, ಕಟ್ಟು ಕುಂತಿದ್ದ. ಅವ ಮಾಡವ, ಅವ ಬ್ರಾಹ್ಮಣ ನಡೆದಿದ್ದ. ಏಯ್ ಬಾ ಈ ಕಡೆ ಬಾ ಅನ್ನೋ, ಬಾ ಅಂತ ಕರೆದ. ಬಂಗಾರ ಬಟ್ಟೆ ಇತ್ತು, ಎಗಡಿ ಎಡಕ್ಕೆ ಕ್ಷೌರ ಮಾಡೋಣ, ಬಲಕ್ಕೆ ಮಾಡ್ಕೊಳ್ಳೋಣ, ಎಡಕ್ಕೆ ಬಾ ಅಂದ. ಯಾಕ್ರಿ ಅಂದ, ಇದು ಬಟ್ಟೆ ತೊಗೊಂಡು ಹೋಗು. ಅದೇನು ನಾಲ್ಕು ತಲ್ಲಿದಿರ್ಬೇಕು, ತೊಗೊಂಡು ಬಟ್ಟೆ ಹೋಗು. ಸಾಹೇಬ್ರ ಹಂಗೆ ಯಾಕೆ ಮಾಡ್ತೀರಿ, ಕೊಡ್ತೀರಿ, ಬಲಗೈರಿ ಕೊಡ್ರಿ, ಎಡಗೈರಿ ಯಾಕೆ ಕೊಡ್ತೀರಿ ಏನು? ಹುಚ್ಚ, ಈ ಎಡಗೈಯನ್ ಸಾಮಾನು ಬಲಗೈದಾಗ ಬರುತ್ತ ಬ್ಯಾಡ ಅಂತ ಮನಸ್ಸು ಬಂದ್ರೆ ಏನು ಮಾಡ್ತೀವಿ, ಮೊದಲು ತೊಗೊಂಡು ಹೋಗೋಣ. ನಾವು ಮೊದಲು ತೊಗೊಂಡು ಜಗತ್ತಿನೊಳಗೆ ಮನುಷ್ಯನ ಭರೋಸೆ ಯಾವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಶಾಸ್ತ್ರದೊಳಗೆ ಮನುಷ್ಯ ನಿಶ್ಚಿತ ಇಲ್ಲ ಅಂತ ತಿಳ್ಕೊಂಡನ ಮನುಷ್ಯ ತುರಂತ ನಾನು ಈ ಶಬ್ದ ಸಾಯ್ತೀನಿ ಅಂತ ತಿಳ್ಕೊಂಡೇನಪ್ಪ ಅಂತ ಕೇಳಿದ್ರೆ ಮಾಡು. ದಿನಮತ್ತು ರಜನಿ ಸಾಯಂ ಪ್ರಾತಃ. ಶಾಸ್ತ್ರ ಶಂಕರ ಭಗವತ್ಪಾದರು ಹೇಳ್ತಾರೆ, ಈ ಸೂರ್ಯ ಹೊಂಟು ಸೂರ್ಯ ಮುಳುಗ್ತಾನೆ, ಸೂರ್ಯ ಮುಳುಗಿ ಸೂರ್ಯ ಹೇಳ್ತಾನೆ. ಹಂಗೆ ಇಲ್ಲಪ್ಪ. ನಿಮ್ಮ ಮನ್ಯಾಗ ದೀಪ ಉರಿತದ ಅಂದ್ರೆ ಬತ್ತಿನೂ ಸುಡಾಕತ್ಯಾದ, ಎಣ್ಣೆನೂ ಸುಡಾಕತ್ಯಾದ. ಇದನ್ನ ನೆನಪಿಡಬೇಕು. ನಾವು ಅಂತೇವಿ ಹಂಗೆ ಒಂದೇ ಸವನ ಉರಿತದ ನೋಡ್ರಿ ಬತ್ತಿ. ಇಲ್ಲ, ನೈಯಾಯಿಕರು ಹೇಳ್ತಾರೆ ಜ್ವಾಲ ಅದ, ಅದು ಮೊದಲಿಂದ ಹೋಗ್ತದೆ, ಮತ್ತೆ ಹುಡ್ತದೆ, ಮತ್ತೆ ಬರ್ತದೆ, ಮತ್ತೆ ಹುಡ್ತದೆ, ಮತ್ತೆ ಹೋಗ್ತದೆ. ಹಂಗೆ ಅದ. ಇಲ್ಲ ಅಂದ್ರೆ ಎಣ್ಣೆ ಯಾಕೆ ಖತಮಾಯ್ತು, ಎಣ್ಣೆ ಯಾಕೆ ಮುಗೀತು, ಬತ್ತಿ ಯಾಕೆ ಸುಡ್ತು. ಬತ್ತಿ ಸುಳ್ಳಾರ್ದೆ, ಎಣ್ಣೆ ಸುಳ್ಳಾರ್ದೆ ಬೆಳಕು ಇರುವುದಿಲ್ಲ. ಹಾಗೆ ನಮ್ಮ ಆಯುಷ್ಯ ನಾವು ಬದುಕ್ತೇವೆ, ಮಾತಾಡ್ತೇವೆ, ನೋಡಕತ್ತೇವೆ, ಹೋಗತ್ತೇವೆ. ಅರ್ಥ ಏನು? ನಮ್ಮದು ಆಯುಷ್ಯ ಎಂಬ ಎಣ್ಣೆ ಸುಡಾಕತ್ತೇವೆ, ಸುಡ್ತದೆ, ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾತ್ಮರಂತಾರಪ್ಪ, ನೀನು ಹೊತ್ತು ಮುಳುಗಿತು ಅಂದ್ರೆ, ಹೊತ್ತು ಹೊಣತು ಅಂದ್ರೆ ಖುಷಿ ಪಡಬೇಡ, ಕುಂತ ಒಂದೇಟ ಅಳು. ಯಾಕೆ? 24 ತಾಸನ ಸತ್ಯ ಅಲ್ಲೋಯಪ್ಪ. 24 ಇವತ್ತು ಮುಂಜಾನೆ 12 ತಾಸು ಸತ್ತರಿಲ್ಲ, ಇದು ವಾಪಸ್ ಬರ್ತದೆ, ಬರಂಗಿಲ್ಲ. ಗಾನ್ ಇಸ್ ಗಾನ್ ಅಂತಾರೋ, ಹೊಳ್ಳಿ ಬರೋದಿಲ್ಲ. ಪರಂತು ಇದನ್ನು ಹೊಳ್ಳಿ ಬರಂಗಿಲ್ಲ ತಿಳ್ಕೊಂಡು ಅವ ಮಹಾತ್ಮರು ಏನಂತಾರೆ ಅಂತ ಕೇಳಿದರೆ, ದಿವಸ ಆದಂಗ ನೀ ಸುಖಿ ಪಡಬೇಡ ಹುಚ್ಚ, ದುಃಖ ಪಡು, ನನ್ನ ಆಯುಷ್ಯವನ್ನು ಸಮೀಪ ಕರೆಯಕತ್ತೀನಿ ಅಂತ ನೀನು ತಿಳ್ಕೊಂಡು. ಸೂರ್ಯ ಹೊಂಟ ಸೂರ್ಯ ಮುಳುದ, ಸತ್ತಿನ 24 ತಾಸು. ಸೂರ್ಯ ಹೊಂಟು ಮುಳುಗಿ ಮುಂಜಾನೆ 24 ತಾಸು ಸತ್ತಿ ಬೇಖಬರು ಇದ್ದಿ, ಬುದ್ಧಿಹೀನ ಇದ್ದಿ, ನಾ ಹ್ಯಾಂಗಿದ್ದಂಗೆ ಇರ್ತೀನಿ ಅಂತಿ. ಇಲ್ಲ, ಪರಮಾತ್ಮನ ಸೃಷ್ಟಿಯಲ್ಲಿ ಹಾಗೆ ಇಲ್ಲ. ಅದಕ್ಕೆ ಅಂತಾರೆ ಅವರು, ಜಗತ್ತಿನೊಳಗೆ ಎಲ್ಲಾನು ಗಳಿಸ್ಬೋದು, ಆಯುಷ್ ಗಳಿಸಕ್ಕೆ ಬರಂಗಿಲ್ಲ. ಪುನರ್ಮಿತ್ರಮು ಪುನರ್ಮಿತ್ತಮು ಪುನರ್ಭಾರ್ಯ ಪುನಃ ಪುನಃ, ಇವೆಲ್ಲನು ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ಎಲ್ಲಾನು ಗಳಿಸ್ಬೋದು. ಆಯುಷ್ಯ ಇಲ್ಲ. ಹೆಂಡತಿ ಮಕ್ಕಳು, ಹೆಂಡತಿ ಸತ್ರ ಮತ್ತೆ ಹೆಂಡತಿ ಮಾಡ್ಬೋದು, ಮಕ್ಕಳು ಸತ್ರ ಮತ್ತೆ ಹಡಿಬೋದು, ಮನೆ ಬಿದ್ದರೆ ಮತ್ತೆ ಕಟ್ಟಿಸ್ಬೋದು. ಶರೀರ ಹೋಯ್ತಂದ್ರೆ, ಉಸುಲು ಹೋಯ್ತಂದ್ರೆ, ಏತತ್ ಸರ್ವಂ ಏನಪ್ಪ ಪುನಶ್ಚ
ನಾವು ಸಿಗ್ತಾವ, ಪರಂತು ಈ ಶರೀರ ಹೋಯ್ತು ಅಂದ್ರೆ ಮತ್ತೆ ಸಿಗ್ತದಂತ ಭರವಸೆ ಇಲ್ಲ. ಯಾರಿಗಾರ ಭರೋಸೆ ಅದೇ ನಾ ಮುಂದೆ ಮನುಷ್ಯನೇ ಹುಡ್ತೀನಂತ, ಇಲ್ಲಿ ಈ ಮನುಷ್ಯ ಇದೆ ಮುಂದೆ ನಾ ಮನುಷ್ಯನೇ ಆಗ್ತೀನಿ ಇಲ್ಲ, ನಾ ಮನುಷ್ಯ ಹುಡ್ತೀನಿ ಅಂದ್ರೆ ಕೇಳ್ತಾರೆ, ಮನುಷ್ಯನ ಕೆಲಸ ಏನು ಮಾಡಿದಿ? ಮನುಷ್ಯನ ಕೆಲಸ ಏನು ಮಾಡಿ? ಮನುಷ್ಯನ ಕೆಲಸನೇ ಮಾಡಿಲ್ಲ. ಶಾಸ್ತ್ರ ಹೇಳ್ತಾರೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದಲ್ಲಿ ನಾವು ಮೃಗ ಇದ್ದೇವೆ, ಪ್ರಾಣಿ ಇದ್ದೇವೆ, ದನ ಇದ್ದೇವೆ, ನೋಡಾಕ ಮನುಷ್ಯರು ಕಾಣ್ತೇವೆ ಅಂತಾರಲ್ಲ. ಏನ್ರಿ ಸುಮ್ಕುಡ್ಲ ಹಂಗೆ ಕುಂಡು ಮಾಡ್ತೇವೆ, ಹಂಗೆ ಸುಮ್ಕೊಂಡು ತಪ್ಪ. ಹಂಗೆ ದನ ಇದ್ದೇನಲ್ಲ, ಮನುಷ್ಯ ಇದ್ದೀಯೋ, ಕತ್ತಿದ್ಯೋ, ಮಂಗೆ ಇದೆಯೋ, ಹಲಸಿದ್ರೆ ಹಂದಿದೆಯೋ, ಬರೀ ರಮ್ಮ ರಮ್ಮ ರಮ್ಮ. ನಿನಗೆ ಹಂದಿನೂ ಅಂತಾರೆ, ನಿನಗೆ ಕತ್ತಿನೂ ಅಂತಾರೆ, ನಿನಗೆ ಮನುಷ್ಯನೂ ಅಂತಾರೆ, ನಿನಗೆ ಮಂಗ್ಯನೂ ಅಂತಾರೆ. ಯಾಕೆ? ಯಾವುದರಂಗೆ ನೀ ಮಾಡಾಕತ್ತೀನಿ. ಮಂಗ್ಯನಂಗೆ ಚಂಚಲ ಇದೆ, ಕತ್ತಿ ಹಂಗೆ ಎಲ್ಲ ನಾನೇ ಮಾಡ್ತೀನಿ, ಈ ಮನೆ ನನ್ನಿಂದೇ ನಡೆದಿದೆ. ನಾ ಇದ್ರೆ ಈ ಮನೆ ನಡೆಯಂಗಿಲ್ಲ. ನಾ ಇದ್ದಿದ್ರೆ ಕತ್ತಿ. ಯಾರೋ ಬೈಲ್ಗಾಡಿ ಚಕಡಿ ತಗೊಂಡು ನಡೆದಿದ್ರು, ಮನೆದೇ ನಾಯಿ ಇತ್ತು, ಆ ಚಕಡಿ ಮುಂದೆ ಹೋಗ್ತಿತ್ತು. ಬೈಲ್ಗಾಡಿ ಅಂತಾರನೆ. ಈಗ ಚಕಡಿನೂ ಇಲ್ಲ, ನಾಯಿ ಅದಾವ, ಚಕಡಿ ಹೋಗ್ಯ. ಅದು ನೋಡ್ರಿ ನೀವು, ಸಾಕಿದ ನಾಯಿ ಇತ್ತು ಅಂತಂದ್ರೆ ಅದು ಗಾಡಿ ಮುಂದೆ ಹೋಗ್ತಿರ್ತದ, ಗಾಡಿ ಮುಂದೆ ಹೋಗ್ತದ, ಮತ್ತೆ ಮುಂದೆ ಹೋಗಿ ಮತ್ತೆ ಬರ್ತದ, ಮತ್ತೆ ಗಾಡಿ ಮುಂದೆ ನಡೀತದೆ. ಯಾರಕ್ಕೆ ಹಂಗ್ಯಾಕೆ ಮಾಡ್ತೀವಿ ಅಂದ್ರಂತ, ಮುಂದೆ ಹೋಗ್ತೀವಿ ಮತ್ತೆ ಹೊಳೆ ಬರ್ತೀವಿ ಮುಂದೆ. ಇಲ್ರಿ, ನಾ ಮುಂದೆ ಹೋದೆ ಅಂದ್ರೆ ಗಾಡಿ ಹಿಂದೆ ಇಲ್ಲೇ ಉಳಿತವೆ, ಅದಕ್ಕೆ ನಾ ನಡುವರೆ ಗಾಡಿ ಬರ್ತದ ಅಂತಂತದು ನಾಯಿ ಅಂತ. ನಾ ನಡೆದ್ರೆ ಗಾಡಿ ಬರ್ತದೆ, ಇಲ್ಲಕ್ಕಂದ್ರೆ ಎಲ್ಲ ನಿಂದಿರ್ತಾವಂತ. ಹಂಗೆ ನಾವು ತಿಳ್ಕೊಂಡಿದ್ರೆ ನಾ ಇದ್ರೆ ಮನೆ ನಡೀತದ, ನೀ ಸತ್ತಾರೆ ನೋಡು ನಡೀತದ ಇಲ್ಲ, ನಿನಗಿದು ಚಂದ ನಡೀತದ. ನೀ ತಿಳ್ಕೊಂಡಿದ್ರೆ ನಡೆಯಂಗಿಲ್ಲ. ನಾ ಇದ್ರೆ ನಡೀತದೆ, ನಾ ಮಾಡಿದ್ರೆ ನಡೀತದೆ, ನಾ ಗಳಿಸಿದ್ರೆ ನಡೀತದೆ. ಇಲ್ಲಪ್ಪ, ಎಲ್ಲೆಲ್ಲ ಆಟಲಿಕ್ಕೆ ತುಂಬ ತನ್ಮಾರ್ಜಿ ತುಂಬ ಕ್ಷಮ. ಯಾರ್ಯಾರು ಹಣೆ ಬರ್ದಾಗ ಏನು ಬರ್ತದೆ ಆಗ್ತದೆ, ಅದನ್ನು ಯಾರು ತೆಗೆಯಕ್ಕೆ ಬರಂಗಿಲ್ಲ. ಶಾಸ್ತ್ರದ ಮಹಾತ್ಮರು ಹೇಳ್ತಾರೆ, ಹುಚ್ಚೆ, ನಾ ಇದ್ರೆ ಮನೆ ನಡೀತದೆ, ನಾ ಇದ್ರೆ ಅಂಗಡಿ ನಡೀತದೆ, ನಾ ಇದ್ರೆ ನೀ ಸತ್ಯ ಅಂದ್ರೆ ಇದಕ್ಕಿಂತ ಚಲೋ ನಡೀತದೆ ಅಷ್ಟೇ. ನೀ ಸತ್ಯ ಒಳಗೆ ನಿನಗಿಂತ ಚಲೋ ನಡೀತದೆ. ಜಗತ್ತಿನೊಳಗೆ ಇದು ತಪ್ಪ. ಅದಕ್ಕೆ ಅಂತಾರೆ ಮಹಾತ್ಮರು, ಇದು ಬಿಟ್ಟು ಬಿಡಪ್ಪ. ಮನುಷ್ಯನ ಹೃದಯಾಸ್ತಮಾನವೆಂಬ ಕೋಳದೊಳಗೆ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ನೋಡ ಶರಣ. 10 ಹಂಟು 10 ಮುಳುಗಿತು ಅಂದ್ರೆ 12 ತಾಸು ಸಾಯ್ತೇವೆ. 10 ಮುಳುಗಿ 10 ಹಂಡ್ತು ಅಂದ್ರೆ ಮತ್ತೆ 12 ತಾಸು ಸಾಯ್ತೇವೆ. ಎಷ್ಟು ಬೇಖಬರಿದ್ದೇವೆ, ಎಷ್ಟು ಬೇಖಬರಿದ್ದೇವೆ. ಮನುಷ್ಯನಿಗೆ ಗೊತ್ತಿಲ್ಲ, ನಾನು ದಿನ ಸಾಯಕತ್ತೀನಿ ಅದು ಪ್ರಜ್ಞೆನೇ ಇಲ್ಲ ಅಂತಂದ್ರೆ, ಮನುಷ್ಯ ಹುಟ್ಟಿದಾನ ಸಾವನ್ನ ಗೆದಿಲಿ. ಅದು ತಿಳ್ಕೊಂಡು, ಸಾವನ್ನ ಗೆದಿಲಿ. ಸಾವು ಗೆದಿಗೆ ಬರ್ತದೆ, ನೀವು ಪರಮಾತ್ಮ ನಂಬುದು. ಪ್ರಪಂಚ ನಂಬುದೇವೆ ಅಂದ್ರೆ ಸಾವನ್ನ ಗೆದಿಲಿಕ್ಕೆ ಬಂದಿಲ್ಲ, ಬರಂಗಿಲ್ಲ, ಯಾರೂ ಗೆದ್ದಿಲ್ಲ. ಯಾರು ಪರಮಾತ್ಮ ನಂಬ್ತಾರೆ, ಯಾರು ಸದ್ಗುರು ನಂಬ್ತಾರೆ, ಪರಮಾತ್ಮ ಸಹಾಯವಲ್ಲ. ಅವನ ಜೊತೆಗೆ ಇದ್ದರೆ, ಅವನು ನೆನೆಸಿದ್ರೆ, ಅವನ ಧ್ಯಾನ ಮಾಡಿದರೆ ಮನುಷ್ಯ ಸದಾ ಚಿರಂಜೀವಿ ಇರ್ತಾನೆ ತಿಳ್ಕೊಂಡು ಮಹಾತ್ಮರು ಏನಪ್ಪ ಅಂತ ಕೇಳಿದರೆ ನಮಗೆ ಹೇಳ್ತಾರೆ. ಅದಕ್ಕೆ ಇದು ಕೆಡುವ ಶರೀರದ, ಇದು ಏನು ಮಾಡಿದ್ರು ಇದು ಎಷ್ಟು ಬೇಕಷ್ಟು ವ್ಯವಸ್ಥೆ ಮಾಡು, ಇದು ಕೆಟ್ಟಗೋತೆ ಹೋಗುದು. ಎಷ್ಟು ಡಾಕ್ಟರ್ ಅದಾವ, ಎಷ್ಟು ವೈದ್ಯರ, ಎಷ್ಟು ಟಾನಿಕ್ ಅದಾವ, ಎಷ್ಟು ಇಂಜೆಕ್ಷನ್ ಅದಾವ, ಎಲ್ಲನೂ ಅದಾವ. ಸಾಯುವುದು ಯಾರು ಬಿಟ್ಟ? 2 ಜನ ಹಿಂದೆ, 2 ಜನ ಮುಂದೆ. ಶಾಸ್ತ್ರ ಹೇಳ್ತದೆ, ಯಾಕೆ ಹುಟ್ಟಿದೆ ಅಂದ್ರೆ ಸಾಯಕ. ಮತ್ತೊಂದು ಗೊತ್ತಿರಲಿಲ್ಲ ಅದಕ್ಕೆ.
ಕೆಟ್ಟ ಕಡೆ ಏನು ಹೇಳ್ಬೇಕು? ಹೇಳೋದು ಬಾಲಸ್ತಾವತ್ ಕ್ರೀಡಾಸಕ್ತ ವೃದ್ಧಸ್ತಾವತ್ ನೇರತ್ತ. ಶಾಸ್ತ್ರ ಹೇಳ್ತಾರೆ, ಸಣ್ಣ ವಿದ್ಯೆ ಆಟ ಆಡ್ತೀವಿ, ದೊಡ್ಡ ಮದುವೆ ಹ್ಯಾಕೆ ಮಾಡ್ಕೊತೀವಿ, ಮುದುಕಾಗಿ ಚಿಂತೆ ಮಾಡ್ತೀವಿ, ಕಟ್ ಕಡೆ ಮಣ್ಣಾಗ ಹೋಗ್ತೀವಿ. ಲಾಸ್ಟ್ ಉತ್ತರ ಏನದ? ಅದು ಗಳಿಸ್ಯಾನ, ಇದು ಮಾಡ್ಯಾನ, ಕಾಂಗ್ ಮಾಡಿ ಎಲ್ಲ ಮಾಡ್ಯಾನ, ಶಾಣೆ ಆಗ್ಯಾನ, ಮನೆ ಕಟ್ಟ್ಯಾನ, ಮಡೆ ಕಟ್ಟ್ಯಾನ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಯಾನ, ಕಾರ್ ತೊಗೋಣ, ಹೆಂಡತಿ ಮಾಡ್ಕೊಳ, ಮಕ್ಕಳು ಹಾಡ್ದಾನ, ಮುಂದೆ 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 ಮುಂದೇನು ಮುಂದೆ ಮಣ್ಣು ಮತ್ತೇನು ಅದ್ರ ಬಿಟ್ಟು ಏನಿಲ್ಲ. ಶಾಸ್ತ್ರದೊಳಗೆ ಇದೇ ಹೇಳ್ತಾರೆ, ಮನುಷ್ಯನಿಗೆ ಈ ಮರಣವನ್ನು ತಪ್ಪಿಸಲಿಕ್ಕೆ ಯಾರಿಗೆ ಬರುವುದಿಲ್ಲ. ತಪ್ಪಿಗೆ ಬರೋದಿಟ್ಟುಕೊಂಡೇನಪ್ಪ, ಮಹಾತ್ಮರು ಜಗತ್ತಿನ ಎಲ್ಲ ಮಾಡ್ತಾರೆ, ಆದರೆ ಇಲ್ಲ. ಮೂರ್ಖಂತ ಮೃತ್ಯು ಶರೀರ ಗುಪ್ತಾದನು ಧನರಕ್ಷಕಂ ವಸುಂದರ ದುಶ್ಚಾರಿಣಿ ಚ ಹಸತೆ ಸ್ವಪತಂ ಪುತ್ರ ವಸ್ತಲ. ಒಂದು ಹೇಳ್ಯಾರ ಭಾಳ ಚಂದ. ಶಾಸ್ತ್ರದಾಗ ಅಂತಾರೆ ಅವರು, ಮೃತ್ಯು ಶರೀರ ಗುಪ್ತಾರ, ಶರೀರ ಎಷ್ಟು ಜ್ವಾಕೆ ಮಾಡ್ಬೇಕು ಅಂತೀರಿ, ಅವ್ರನ್ನ ನಗ್ತದಂತ ಮೃತ್ಯು ನೋಡಿ. ಯಾರು ಭಾಳ ಜನ ಸಾಕೊಂಡು ಚಂದ ಇರ್ಬೇಕಂತ ಅವ್ರಿಗೆ ನೋಡಿ ನಗ್ತದಂತ ಮೃತ್ಯು. ಯಾಕೆ ಎಷ್ಟರೇ ಮಾಡ್ತೀವಿ ನಾವು. ಕಡೆಗೆ ಒಂದಿವ್ಸ ನಾನು ಅಂತ್ಯಕ್ಕೆ ಬರೋಣ ಇದ್ದಿ, ಏಟು ಮಾಡಿದ್ದಾರೆ, ಎಷ್ಟು ಸಿಂಗಾರ ಮಾಡಿ, ಎಷ್ಟು ಉಣಿಸಿ, ಎಷ್ಟು ತಿನಿಸಿ, ಏನು ಹಿಂಗೆ ಚಿರಂಜೀವಿ ಇರಲಿ. ಶರೀರದಿಂದ ಚಿರಂಜೀವಿ ಇರಕ್ಕೆ ಬರಂಗಿಲ್ಲ. ಅದು ನಿಮ್ಮ ಕಾರ್ಯದಿಂದ, ನಿಮ್ಮ ಗುಣದಿಂದ, ನಿಮ್ಮ ಭಾವ ಭಕ್ತಿಯಿಂದ ಮನುಷ್ಯ ಚಿರಂಜೀವಿ ಆಗಿಲ್ಲ ಬರ್ತದೆ. ಶರೀರದಿಂದ ಯಾರೂ ಚಿರಂಜೀವಿ ಆಗಿರ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಮೃತ್ಯು ಹಸತಿ ಅಮೃತ ಭಕ್ತಿ ವಿಹೀನ ಮೂಢ. ಯಾವ ಮನುಷ್ಯ ಚಿರಂಜೀವಿ ಆಗ್ಬೇಕಂದ್ರೆ ನೀವು ಏನಾಗಬೇಕು? ಹೆಂಗಾಗ್ಯಾರ? ಪ್ರಹ್ಲಾದ ಆಗ್ಯಾನ, ನಚಿಕೇತ ಆಗ್ಯಾನ, ಮಹಾತ್ಮರಾಗ್ಯಾರ, ಸೀತಾ ಆಗ್ಯಾಳ, ಇವರೆಲ್ಲ ಚಿರಂಜೀವಿ. ಸಪ್ತೈತೆ ಚಿರಂಜೀವಿನ. ನಮ್ಮಲ್ಲಿ 7 ಮಂದಿ ಚಿರಂಜೀವಿ ಅಂತಾರೆ. ಅವ್ರು ಮರೆಯಕ್ಕೆ ಸಾಧ್ಯ ಇಲ್ಲ. ನಾವು ಅವ್ರು ಸದಾ ಇರ್ತಾರೆ. ಮನುಷ್ಯ ಶರೀರದಿಂದ ಚಿರಂಜೀವಿ ಆಗಕ್ಕೆ ಬರಂಗಿಲ್ಲ, ಗುಣದಿಂದ ಚಿರಂಜೀವಿ ಆಗ್ಲಿಕ್ಕೆ ಬರ್ತದವ. ಗುಣವಿಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು ಅಂತ ಮಹಾತ್ಮರು ನಮಗೆ ಹೇಳಿದರು. ಅದಕ್ಕೆ ಶರೀರ ಏನಪ್ಪ ಅಂತ ಕೇಳಿದ್ರೆ, ಇದಕ್ಕೆ ಎಲ್ಲಾನು ಲಿಮಿಟ್ ಕೊಟ್ಟರು. ಭಾಳ ಇದಕ್ಕೆ ಹೆಚ್ಚಿಗೆ ಏನಪ್ಪ ಅಂತ ಕೇಳಿದ್ರೆ, ಹೆಚ್ಚಿಗೆ ಭಾಳ 100 ವರ್ಷ ಹಿಂದೆ ಮುಂದೆ. ಆಯು ವರ್ಷತಂ ನೃಣಾಂ ಪರಿಮಿತಂ ರಾತ್ರೋಕ್ತದರ್ಧಂ ಗತ ತಸ್ಯಾದರ್ಧಶ ಪದಾರ್ಥಗಳು ಬಾಲತ್ವ ವೃದ್ಧತ್ವ ಇವು ಶೇಷಮ ವ್ಯಾಧಿ ದ್ಯೋಗ ಸತಂ. ಶಾಸ್ತ್ರ ಹೇಳ್ತಾರೆ, ಮನುಷ್ಯನಿಗೆ ಹಾಕೊಡು 100 ವರ್ಷ ಆಯುಷ್ಯ ಅಂತ ತಿಳ್ಕೊರಿ. ಇರೋದು ಕಠಿಣ, ತಿಳ್ಕೊರಿ 100 ವರ್ಷ ಇರ್ತೇವೆ. ಆ 100 ವರ್ಷ ಎಲ್ಲ ನಿಮ್ಮದೇ ಅದನ್ರಿ ಇಲ್ಲ? ಆ 100 ವರ್ಷ 50 ವರ್ಷ ನಿದ್ದೆ ಮಾಡ್ತೀರಿಲ್ಲ? ನಿದ್ದಿಗೆ 50 ವರ್ಷ ಹೋಯ್ತೆ. 12 ತಾಸು ಹಾಗಲ್ಲ, 12 ತಾಸು ರಾತ್ರಿ. ನಿದ್ದೆ ಅಂದ್ರೆ ಏನ್ರಿ? ಜೀವಂತ ಸಾಯುದು. ನಿದ್ದೆ ಅಂದ್ರೆ ಏನ್ರಿ? ಮಗು ಬಂದ್ರೆ ಯಾರು ಬೈದ್ರು ನಿಮ್ಗೇನು ಗೊತ್ತಾಗಿಲ್ಲ. ಏನು ಸತ್ತವ್ರ ಮುಂದೆ ಬೈದ್ರೆ ಗೊತ್ತಾಕದೇನು? ಗೊತ್ತಾಗಿಲ್ಲ. ಹಂಗೆ ನಿದ್ದೆ ಮಾಡೋರ ಮುಂದೆ ಬೈದ್ರೆ ಗೊತ್ತಾಕದೇನು ಅಂದ್ರೇನು? ಜೀವಂತ ಸತ್ತಾರವ್ರು. ನಿಮ್ಮ 100 ವರ್ಷ ಆಯುಷ್ಯ ಅದ ಅಂದ್ರೆ 50 ವರ್ಷ ನಿದ್ದೆ ಮಾಡಿದ್ರಿ. ನಿಮ್ಗೆ ಎಷ್ಟು ಉಳಿತದೆ? ನಿದ್ದೆಗೆ ಏನು ಮಾಡ್ತೀರಿ? ಗಳಿಸ್ತೀರಿ, ಓದ್ತೀರಿ, ನೌಕರಿ ಮಾಡ್ತೀರಿ, ಏನು ಹೊಲ್ದಾಗ ಹೋಗ್ತೀರಿ, ಏನು ಮಾಡ್ತೀರಿ? ಏನು ರೊಟ್ಟಿ ಮಾಡ್ತೀರಿ ನಿದ್ದೆಗೆ? ಏನೂ ಇಲ್ಲ. ಸತ್ತಕ್ಕೆ ಸತ್ತ ಬಳಕೆ ಏನೂ ಮಾಡಂಗಿಲ್ಲ, ನಿದ್ದೆಗೆ ಏನೂ ಮಾಡಂಗಿಲ್ಲ. ನಿಮ್ಗೆ 100 ವರ್ಷ ಆಯುಷ್ಯದ ಅಂದ್ರೆ 50 ವರ್ಷ ನೀವು ಸತ್ತಂಗೆ. ಇನ್ನು ಉಳಿತೆಟ್ಟು 50. 50 ನಿಮ್ಮೇ ಅದಾವೇನು? ನಿಮ್ಮನೇ ಅದ 50? ಇಲ್ಲ. ಬಾಲತ್ವ ವೃದ್ಧತ್ವಯೋ. ಮೊದಲೇದು 12 ವರ್ಷ ಹೊಡೆಸ್ಕೊಳ್ಳೋದಾಗ ಕಡೆ ಮುದುಕಾಯ್ಕೊಂಡೆ ಬೇಯಿಸ್ಕೊಳ್ಬೇಕು. ಇವೆರಡು ಇಷ್ಟೇ. 12 ವರ್ಷ ಎಲ್ಲರೂ ಹೊಡಿತಾರೆ. ಎಲ್ಲರ ಕೆಲಸ ಹೇಳ್ಯಾರ ಪಾರ್ಗಳಿಗೆ. ಅಗಡಪ್ಪ ಈ ಕಡ್ತಾರೋ ಅತ್ತಾರೋ ಇತ್ತಾರೋ, ಅವ್ನು ಹೊಡಿ ಇವ ಹೊಡಿ. ಶಾಲೆಗೆ ಮಾಸ್ತರ್ ಹೊಡಿತಾನೆ, ಮನ್ಯಾಗ ಅಪ್ಪ ಹೊಡಿತಾನೆ, ಓಣ್ಯಾಗ ಹುಡುಗರು ಹೊಡಿತಾವೆ. ಅದು ಏನು ಕೆಲಸ? ಪುಣ್ಯ ಪಾಪ? ಪುಣ್ಯನಿಲ್ಲ ಪಾಪನಿಲ್ಲ 12 ವರ್ಷದಾಗ. ಅದು ನಮ್ದು ಅಲ್ಲದು. ಸೋಮ ಆಟದಾಗ ಪಾಠದಾಗ ಹೊಯ್ತದ.
ಏನು 12 ವರ್ಷದಾಗ ರೊಕ್ಕ ಗಳಿಸ್ತಾನ, ಏನು ಮನೆ ಕಟ್ತಾನ, ಏನು ಮಾಡಂಗಿಲ್ಲ, ಸ್ವಲ್ಪ ಹೋಯ್ತದ ಉಳೋದು ಮಕ್ಕಳೋದು ತಿನ್ನೋದು ಆಡೋದು ಹೋಗೋದು. ಇನ್ನು ಮುದುಕರಾಗಿ 12 ವರ್ಷ ಅವಾಗೇನು ಗಳಿಸ್ತಾನೆ? ಅವಾಗೇನು ಗಳಿಸಾಗಿಲ್ಲ. ಬಾಲಕ್ ಮುದುಕಾಗಿ ಏನ್ ಮಾಡಕ್ ಬರಂಗಿಲ್ಲ. ತದಪಿನ ಮುಂಚತ್ಯಾಶಾ ಪುಣ್ಯಂ ವೃದ್ಧೋ ಯಾತಿ ಗ್ರಹಿತ್ವ ದಂಡಂ. ಕೈಯಾಗ ಬಡಿಗಬೇಕು, ಆಮ್ಯಾಲ ಮಗ್ಗರ್ಕ ದಾರಿ ತೋರ್ಸಕ್ಕೊಂದು ಹುಡುಗಬೇಕು, ಉಗಳಾಕೊಂದು ಗಡಿಗಬೇಕು. ಇವು ನಮ್ಮ ಸಮಾನ ಮುದುಕಾದ್ಕೊಂಡೆ. ಕೈಯಾಗ ಬಡಿಗೆ, ದಾರಿ ತೋರ್ಸಕ್ಕ ಹುಡುಗಿ, ಉಗಳಾಕೊಂದು ಗಡಿ. ಏನು ಪುಣ್ಯ ಗಳಿಸ್ತಾನ್ರಿ? ಇವು ಮೂರದಾಗ ಏನು ಗಳಿಸ್ತಾನೆ? ಏನಿದೆ ಅವು ನಮ್ಮ ಅಲ್ಲ, ಏನು ಮಾಡಕ್ಕೆ ಬರಂಗಿಲ್ಲ. ನಾ ಪಾಪ ಮಾಡ್ತಾನೋ ಪುಣ್ಯ ಮಾಡ್ತಾನ, ಏನು ಮಾಡಕ್ಕೆ ಬರಂಗಿಲ್ಲ. ಹುಡುಗದಾಗ ಏನ ನಿಜಾಗ 50 ಹೋಯ್ತು, 53 ವರ್ಷ ಇರ್ತದಂದ್ರೆ 100 ವರ್ಷ ಬರ್ತಿದ್ರು, 50 ನಿಜಾಗ 50ರದಾಗ 12 ಹುಡುಗರು, 12 ಮುದುಕ ಆಯ್ತು. ಈಗ ಎಷ್ಟು ಉಳಿತೀರಿ? 25, 25. 25ದಾಗ ಏನೇನು ಮಾಡುವುದವ್ರ ಲೆಕ್ಕದ್ರಿ? ಇಷ್ಟ ಶಾಲೆ ಕಲಿಬೇಕು, ನೌಕರಿ ಮಾಡಬೇಕು, ಹೆಂಡತಿ ಮಾಡ್ಕೊಬೇಕು, ಮನೆ ಕಟ್ಟಬೇಕು, ಮಕ್ಕಳು ಇಡಬೇಕು, ಅವ್ರಿಗೆ ದೊಡ್ಡವ್ರು ಮಾಡಬೇಕು. ಬಾ ಎಷ್ಟು ಕೆಲಸ ಇವು 25 ವರ್ಷನಾಗ. ನಮ್ಮ ಹತ್ತಾಗಿರೋದು 25. ಅದ್ರಾಗ ಮತ್ತೆ ದೇವ್ರ ಭಜನೆ ಮಾಡಬೇಕು, ಆಮೇಲೆ ಅಂತ ಕೇಳಿದ್ರೆ ದಾನ ಬಗ್ಗೆ ಎಲ್ಲ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತ ಸೇವಾದಿ ಧರ್ಮೀಯತೆ ಜೀವೇ ಚಂಚಲವಾರಿ ತರಂಗನರೆ ಸೌಖ್ಯಂ ಕೃತ ಪ್ರಾಣಿನ. ಮನುಷ್ಯನ ಜೀವನದಲ್ಲಿ ಆಯುಷ್ಯ ಏನಪ್ಪಾ ಅಂತ ಕೇಳೋದು ಬಹಳ ಅದ ರೀ. ಆಯುಷ್ಯ ರತ್ನ ಪೇಟಿ. ಮರಾಠಿಗೆ ಹೇಳ್ತಾರೆ, ಇದು ಆಯುಷ್ಯ ರತ್ನದ ಪೆಟ್ಟಿಗಿದ್ದಂಗೆ ಅದ ರೀ. ಅಷ್ಟು ರತ್ನ ಇದ್ರೊಳಗೆ ಅದಾವ. ಎಂತಾದ ನೋಡಿದ್ರಿ, ಮಹಾತ್ಮರು ನೋಡಿ ಉದ್ಧಾರ ಮಾಡ್ತಾರೆ. ನೋಡಿ ಕೆಲರನ್ನು ಮಾತನಾಡಿ ಕೆಲರನ್ನು ಮುಟ್ಟಿ ಕೆಲ ಜೀವರನ್ನು ನಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗಿ. ಇದು ರತ್ನದ ಪೆಟ್ಟಿಗೆ ಅದ ರೀ. ಇದನ್ನೆಲ್ಲ ಹಾಳು ಮಾಡಿಬಿಟ್ಟೇವಲ್ಲ, ಹಾಳು ಮಾಡಿಬಿಟ್ಟೇವಲ್ಲ. ಶಾಸ್ತ್ರ ಹೇಳ್ತಾರೆ, ಇದನ್ನು ನಂಬುದ್ರಿ, ಏನಪ್ಪ ಅಂತ ಕೇಳ ಹಾಳು ಮಾಡಿಬಿಟ್ರಿ ಶರೀರ. ಇದು ಸಾಮಾನ್ಯ ಶರೀರದ. ಈ ಶರೀರದಾಗ ನೀವು ವೀರ ಆಗ್ಬೋದು, ಧೀರ ಆಗ್ಬೋದು, ಮಂತ್ರಿ ಆಗ್ಬೋದು, ನೋಡ್ರಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇವೆಲ್ಲ ಬಿಡ್ರಿ, ಒಬ್ಬರು ಸಂತರಾಗ್ಬೋದು, ಕಡೆಗೆ ದೇವರಾಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಇಂಥದ್ದು ಈ ಶರೀರದ ಏನ್ ಮಾಡಿದೇವೆ ನಾವು? ಏನ್ ಮಾಡಿದೇವೆ? ಹಾಳು ಮಾಡಿದೆ. ಈ ಶರೀರ ಏನಪ್ಪ ಅಂತ ಮನುಷ್ಯ ಮಾನವನಾಗಿ ಬರ್ತದೆ, ಮನುಷ್ಯ ಮಹಾಮಾನವ ಆಗಿ ಬರ್ತದೆ, ಮನುಷ್ಯ ಏನಪ್ಪ ಅಂದ್ರೆ ದೇವ ಮಾನವ ಆಗಿ ಬರ್ತದೆ. ನಿನ್ನ ಕೈಯಾಗ ಮನುಷ್ಯ ಮಾನವ ಆಗ್ಬೋದು, ಮಹಾಮಾನವ ಆಗ್ಬೋದು, ದೇವಮಾನವ ಆಗ್ಬೋದು, ಮನುಷ್ಯ ಅಸುರ ಆಗ್ಬೋದು, ಮನುಷ್ಯ ರಾಕ್ಷಸ ಆಗ್ಬೋದು, ಮನುಷ್ಯ ಪಿಶಾಚ. ನೀ ಏನು ಪಡಿಬೇಕಂತ ಅದು ಅದ, ಏನ್ ಮಾಡ್ಬೇಕಂತ ಇವುದ್ರೊಳಗೆ ನೀವು ಚಾಯ್ಸ್ ಮಾಡಿ. ಏನು ಮಾನವ ಆಗ್ಬೇಕಂತೀಯೋ, ಏನು ದಾನವ ಆಗ್ಬೇಕಂತೀಯೋ, ಏನು ಮಹಾಮಾನವ ಆಗುತ್ತೋ, ಏನು ದೇವ ಮಾನವ ಆಗ್ಬೇಕಂತೀಯೋ, ಏನು ರಾಕ್ಷಸ ಆಗ್ಬೇಕಂತೀಯೋ, ಏನು ಅಸುರ ಆಗ್ಬೇಕಂತೀಯೋ. ಇದು ಇಂಥ ಚಲೋ ಅದ ರೀ. ಇಂತಹದ್ದು ಶರೀರ ಪರಮಾತ್ಮ ನಮಗೆ ದಯಪಾಲಿಸಿದಾನೆ. ಆ ಶರೀರ ನಾವು ಏನು ಮಾಡಿಬಿಟ್ಟೇವೆ ಅಂತ ಪೂರ ಕೆಡಿಸ್ಬಿಟ್ಟೆ. ಎಲ್ಲ ಕಡೆ ಫಸ್ಟ್ ಮನುಷ್ಯನಿಗೆ ನೆನಪಿರ್ಬೇಕ್ರಿ, ಉಪಕಾರ ಕರ್ಮ ಘೇವುನೇ ಘೇಟ್ಲಾಬರ್ ಘೇವುನೇ. ಯಾರಿಂದನೂ ಉಪಕಾರ ಮಾಡ್ಕೋಬಾರ್ದು, ಮಾಡ್ಕೊಂಡ್ಬಿಡತ್ತೆ ಅದು ಇಟ್ಕೋಬಾರ್ದು, ವಾಪಸ್ ಮಾಡ್ಬೇಕಲ್ಲ. ಅಲ್ಲ ನೀವು ಮಾಡ್ತೀರಲ್ಲ, ಮದ್ಯಾಗ ಅವರು ಶೇರಿ ಮಾಡಿದ್ರೆ ನೀವು ಶೇರಿ ಮಾಡ್ತೀರಿ, ಬಂಗಾರ ಮಾಡಿದ್ರೆ ಬಂಗಾರ ಮಾಡ್ತೀರಿ, ಭಾಂಡೆ ಮಾಡಿದ್ರೆ ಭಾಂಡೆ ಮಾಡ್ತೀರಿ.
ಇದು ಪರಮಾತ್ಮನ ಉಪಕಾರ ಅದ. ಮನುಷ್ಯನ ಉಪಕಾರ ಇಟ್ಕೊಳ್ಳೋಕೆ ತಯಾರಿಲ್ಲ, ನೀವು ಪರಮಾತ್ಮನ ಉಪಕಾರ ಇಟ್ಕೋತೀರಿ ಅಂದ್ರೆ ಎಂಥ ನಾವು ಮೂರ್ಖರು ಇರ್ಬೇಕು ಜಗತ್ತಿನೊಳಗೆ. ಉಪಕಾರ ಕರ್ಮ घेऊन ಪರಮಾತ್ಮನ ಉಪಕಾರ ನಮ್ಮ ಮ್ಯಾಲೆ ಇಷ್ಟ ಅದ. ಅದಕ್ಕೆ ಮಹಾತ್ಮರು ಎಲ್ಲ ಕೆಲಸ ಬಿಡಪ್ಪ, ಶತವಿಹಾಯ ಶಾಸ್ತ್ರ ಹೇಳ್ತಾರೆ. ಎಲ್ಲ ಕೆಲಸ ಇದ್ರು ಕೂಡ ಎಲ್ಲ ಕೆಲಸ ಬಿಟ್ಟು ಏನು ಮಾಡಪ್ಪ ಅಂತ ಕೇಳಿದ್ರೆ ಭಕ್ತಂದು ಸಹಸ್ರಮ ಸ್ನಾನಮಾಚರಿ ಹೇಳ್ತಾರೆ. ಕೋಟಿ ತೆಗೆದು ಹರಿಂ ಭಜಂತ. ಎಷ್ಟೇ ಕೆಲಸ ಇರೋದಕ್ಕೆ ಮಾತ್ರ ಹೇಳ್ತಾರೆ ಶಾಸ್ತ್ರದಾಗ. ನಾವು ಕೆಲವೊಂದು ಪಾಲನ ಮಾಡ್ತೇವೆ. ನೀವು 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡ್ಬೇಕಂತ. ಸಾವಿರ ಕೆಲಸ ಇದ್ರು ಬಿಟ್ಟು ಏನ್ ಮಾಡ್ಬೇಕ್ರಿ? ಸ್ನಾನ ಮಾಡ್ಬೇಕು. ಹೆಂಗ ನಮ್ಮೆಲ್ಲ ಉಲ್ಟಾ ಅದಾವ್ರಿ. ಶತಂ ವಿಹಾಯ ಹೋಗ್ತೇವೆ ಸಹಸ್ರ ಸ್ನಾನ ಮಾಡ್ಸರಿ. ಲಕ್ಷಂ ವಿಹಾಯ ದಾತವ್ಯಂ. 1,00,000 ಕೆಲಸ ಇದ್ರು ಮಟ್ಟ ಮೊದಲು ಬೇಡ್ಕೊಳ್ಳೋರು ಬಂದು ಮೊದಲವ್ರಿಗೆ ಅನ್ನ ನೀಡಿ. 1000 ಕೆಲಸ ಇದ್ರು ಬಿಟ್ಟು, ಕೋಟಿ ಕೆಲಸ ಇದ್ರು ಬಿಟ್ಟು ಮೊದಲು ದೇವರ ಭಜನೆ ಮಾಡಿ. ನಮ್ಮೆಲ್ಲ ಉಲ್ಟಾ ಅದ. ನಾವು ಎಲ್ಲರೂ ಮಾಡೋದು ಬಟ್ಟಿಗಾಗಿ, ಗೇಣು ಬಟ್ಟಿಗಾಗಿ. ಪರಂತು ದುಡ್ಡಿಗಾಗಿ ನಮ್ಮ ಹೊಟ್ಟೆಯನ್ನು ಹಾಳು ಮಾಡೋರದಾರ. ವ್ಯಾಪಾರ ಸ್ವಲ್ಪ ಬಂತಂದ್ರೆ ಮುಂಜಾನೆ ಜನ 8ಕ್ಕೆ ಮಾಡೋರು 9, 10, 12 ಮಾಡ್ತಾರೆ. ಯಾಕೆ? ರೊಕ್ಕ. ಶಾಸ್ತ್ರ ಹೇಳ್ತಾರೆ 100 ಕೆಲಸ ಇದ್ರು ಬಿಟ್ಟು ಮೊದಲು ಊಟ ಮಾಡಂದಾರ. ಶತಂ ವಿಹಾಯ ಭೋಕ್ತವ್ಯ. ಊಟ ಮಾಡಿ. ಯಾಕೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಇದ್ರೆ ನೆನಪ, ಶರೀರ ಇದ್ರೆ ಹೆಂಡತಿ, ಶರೀರ ಇದ್ರೆ ಗಂಡ, ಶರೀರ ಇದ್ರೆ ಮಕ್ಕಳು, ಶರೀರ ಇದ್ರೆ ಮನೆ. ಇದು ಶರೀರಕ್ಕೆ ಇದೇ ಹಾಳು ಮಾಡಿದ್ರೆ ಮತ್ತೇನದು? ಅದಕ್ಕೆ ನಮ್ಮಲ್ಲಿ ಏನು ತಯಾರಾಯ್ತು ಅಂದ್ರೆ ಚಾರ್ವಾಕ ಶಾಸ್ತ್ರ ಅದಕ್ಕೆ ಆಯಿತು. ಶರೀರ ಮಾಧ್ಯಮ ಖಲು ಧರ್ಮ. ಶರೀರ ಚಲೋ ಇಟ್ಬೇಕು ಮೊದಲಿಂದ. ರೊಕ್ಕ ಚಿಂತೆಯಾಗ, ಮತ್ತೇನು ಚಿಂತೆಯಾಗ, ಟೈಮ್ ಸರಿ ಊಟಿಲ್ಲ, ಟೈಮ್ ಸರಿ ಏನಿಲ್ಲ. ಮೂರ್ಖಂತಾರ. ಯಾವ ಕೆಲಸ ಇದ್ರೂ ಸಮಯಕ್ಕೆ ಊಟ ಮಾಡಬೇಕು. ಸಮಯಕ್ಕೆ ಬಿಟ್ಟು ಸಮಯಕ್ಕೆ ಊಟ ಮಾಡಿದ್ರೆ ಅಂದ್ರೆ ಡೈಜೆಸ್ಟ್ ಆಗೋದಿಲ್ಲ ಅನ್ನೋದು ಗೊತ್ತದ. ನೀವು ಪಚನ ಆಗೋದಿಲ್ಲ. ರಾತ್ರಿ 6ಕ್ಕೆ 8ಕ್ಕೆ ಕೊಡವ, ರಾತ್ರಿ 11ಕ್ಕೆ ಎಲ್ಲ ಅಂಗಡಿ ಬಂದ್ ಮಾಡಿ ಉಂಡ ಅಂದ್ರೆ ಮುಂಜಾನೆ 10ಕ್ಕೆ ಹೇಳ್ತಾನೆ, 11ಕ್ಕೆ ಹೇಳ್ತಾನೆ. ಆಗಂಗಿಲ್ಲ. ಅದಕ್ಕಂತಾರೆ ಅವರು ಎಲ್ಲ 100 ಕೆಲಸ ಇದ್ರು ಬಿಟ್ಟು ಊಟ ಮಾಡಿ. ಭಾಳ ಚಲೋ ಹೇಳಿದ್ರು ಸ್ವಾಮಿ. ಅವ್ರಂತಾರೆ 100 ಕೆಲಸ ಇದ್ರಾಯ್ತು. ಇನ್ನೊಂದು ಮುಂದೆ ಹೇಳ್ಯಾರ, ಊಟದ ಹೇಳಿಲ್ಲ ಅವರು. ಉಣುವಂತ 1000 ಕೆಲಸ ಇದ್ರು ಸಹಸ್ರಂ ಸ್ನಾನ ಮಾಚರೆ. 1,000 ಕೆಲಸ ಇದ್ರು ಬಿಟ್ಟು ಮೊದಲು ಸ್ನಾನ ಮಾಡಿ. ಅದು ಮೊದಲಿಂದ ಹೇಳಿದ್ರೆ ಬರೋಬೇಕಿದೆ. 2ನೇ ಒಂದು ತ್ರಾಸ ಮಾಡಿ. 2ನೇ ಸ್ನಾನ ಮಾಡಂತ ಬರ್ತಾರೆ. ಎಷ್ಟೋ ಮಂದಿ ಚಹಾ ಕುಡಿದು, ಉಪ್ಪಿಟ್ಟು ತಿಂದು, ಟೈಮ್ ಸಿಕ್ಕ ಮೇಲೆ ಮಾಡ್ತಾರೆ. ಇಲ್ಲಕ್ಕೆ ಜುಮ್ಮೆ ಅನೌರದ. ಮುಸಲ್ಮಾನದಾಗ ಹೆಚ್ಚು ಕಾಲಕ್ಕೆ ಅರಬಸ್ಥಾನ ನೀರಿಲ್ಲ. ಶುಕ್ರವಾರನೇ ಮಾಡ್ತಿರಂತವ್ರು ಸ್ನಾನ. ಹಂಗೆ ನಮ್ಮ ಮನ್ಯಾಗ ನಳ ಇದ್ರು, ನೀರು ಕಾಸಿ ಇಟ್ಟರು, ಜಲ್ದಿ ಸ್ನಾನ ಮಾಡಿ ಅಂದ್ರು 1 ಕಪ್ ಚಹಾ ಮಾಡಿ. ಚಹಾ ಕುಡಿದು ಸ್ನಾನ ಮಾಡತಕ್ಕಂಥ ಮೂರ್ಖರು ನಮ್ಮಲ್ಲೇನು ಕಡಿಮೆ ಇಲ್ಲ. ಅವ್ರಂತಾರ ಯಾಕೆ ಕೆಲಸ ಇರ್ಬೇಕು? ಸಹಸ್ರಮ ಸ್ನಾನ ಮಾಚರಿ. 100 ಕೆಲಸ ಇದ್ರು ಕೂಡ ಆ ಕೆಲಸ ಬಿಟ್ಟು ಮೊಟ್ಟ ಮೊದಲು ಏನು ಮಾಡೋದು? ಸ್ನಾನ ಮಾಡಿ. ಇದೇನು ಹೇಳ್ತೀರಿ? ಏನು ಸ್ನಾನ ಮಾಡೋದು ಏನಾಕ? ನಿಮ್ಗೆ ಎಲ್ಲರಿಗೂ ಗೊತ್ತಾದ್ರೆ ಸ್ನಾನ ಮಾಡೋದು ಏನಾಕ ಗೊತ್ತಾ? ಮನುಷ್ಯ ಫ್ರೆಶ್ ಆಕ.
ಮನುಷ್ಯ ತಾಜಾ ಆಗ್ತಾನೆ. ಒಂದೆರಡು ತಲೆ ಮೇಲೆ ನೀರು ಹಾಕೋಣ ಅಂದ್ರೆ ಮನುಷ್ಯ ತಾಜಾ ಹಾಕಾನ. ತಾಜಾ ಆದ ಕಾಲಕ್ಕೆ ಪರಮಾತ್ಮ ನೆನೆಸಕ್ಕೆ ಬರ್ತದೆ. ಸ್ನಾನ ಮಾಡಿದ್ರೆ ಬರೀ ಚಾ ಕುಡಿಸಲ್ಲ, ಸ್ನಾನ ಮಾಡುವುದು ಭಾಳ ಬಂದಿದೆ. ಚಾ ಕುಡಿ ಅಲ್ಲ, ಸ್ನಾನ ಮಾಡಿದ್ರೆ ಮೊಟ್ಟ ಮೊದಲು ಅದು ಹೇಳಿದವು 1000 ಕೆಲಸ ಇದ್ರೂ ಬಿಟ್ಟು ಮೊದಲು ಸ್ನಾನ ಮಾಡು. ಇನ್ನು ಮುಂದೆ 1 ಕೋಟಿ ಕೆಲಸ ಇದ್ರು ಹರಿಂ ಭಜೆ, ಕೋಟಿ ತತ್ವ ಹರಿಂ ಭಜೆ ಅಂದ್ರೆ ಅರ್ಥ ಏನಾಯ್ತು? ಮೊದಲ ಪರಮಾತ್ಮ ಮುಖ್ಯ, ಆಮೇಲೆ ಸ್ನಾನ ಮುಖ್ಯ, ಆಮೇಲೆ ಏನಪ್ಪ ಊಟ ಮುಖ್ಯ. ಅದಕ್ಕೆ ಶಾಸ್ತ್ರ ಹೇಳಿತು ಮನುಷ್ಯನಿಗೆ ಪವಿತ್ರ ಆಗಬೇಕು. ಪವಿತ್ರ ಆದಮೇಲೆ ಮನುಷ್ಯ ಪರಮಾತ್ಮನ ಚಿಂತೆ ಮಾಡಕ್ಕೆ ಬರ್ತಾ ತಿಳ್ಕೊಂಡು ಅವ್ರು ಏನು ಹೇಳಿದ್ರು ಅಂದ್ರೆ ಮೊಟ್ಟ ಮೊದಲು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಶರೀರ ಸಮಸ್ತ ಕರ್ಮಗಳಿಗೆ ಇದು ಪೂರ ಅದ, ಪರಂತು ಇದು ಭರೋಸಾ ಇಲ್ಲ. ಈ ಶರೀರ ಭರೋಸೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲ. ಮನುಷ್ಯನಿಗೆ ಕಳ್ಕೊಂಡನ್ನ ನಿದ್ಯಾಗ ಹೋಯ್ತು, ಊಟ ತಿಂದಾಗ ಹೋಯ್ತು, ಮಾತಾಡೋದಾಗ ಹೋಯ್ತು, ನೌಕರಿ ಮಾಡೋದಾಗ ಹೋಯ್ತು, ಎಲ್ಲ ಆಯುಷ್ಯನೇ. ಪರಮಾತ್ಮನಿಗಾಗಿ ನಾವು ಸ್ವಲ್ಪನೂ ಕೂಡ ನಾವು ಕಾಯಿ ಇಟ್ಕೊಳ್ಳಿಲ್ಲಪ್ಪ ಅಂತ ಕೇಳಿದರೆ ಶಾಸ್ತ್ರ ನಮಗೆ ಬೈತು. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮನುಷ್ಯ ಹೆಂಗಿರ್ಬೇಕು ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತದ ಮನುಷ್ಯ ಇದ್ದೇವೆ, ಚಲೋ ಇದ್ದೇವೆ ಅಂತ. ಇದರ ಕಿಮ್ಮತ್ತನೇ ಗೊತ್ತಿಲ್ಲ. ಈ ಶರೀರದ ಕಿಮ್ಮತ್ತು ಹೆಣದಲ್ಲ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಅಧಿಕಾರ ಅಲ್ಲ, ಐಶ್ವರ್ಯ ಅಲ್ಲ. ಇದು ತಿಳ್ಕೊಳ್ಳಿ, ಇದ್ರ ಕಿಮ್ಮತ್ತು ಪರಮಾತ್ಮ ಅದ. ಇದರಿಂದನೇ ಪರಮಾತ್ಮ ಕಂಡು ಮೇರಾಬಾಯಿ, ಇದರಿಂದನೇ ಪರಮಾತ್ಮ ಕಂಡು ಅಕ್ಕಮಾದೇವಿ, ಇದರಿಂದನೇ ಪರಮಾತ್ಮ ಕಂಡು ಬಸವಣ್ಣವರು, ಇದರಿಂದನೇ ಪಾಂಡವರು ಕಂಡು ತುಕಾರಾಮರು. ಇದು ಸಾಮಾನ್ಯ ಅಲ್ರಿ, ಇದು ಅಲ್ಲ. ಇದರಿಂದ ನಾವು ಪ್ರಪಂಚ ಕಂಡೇವೇನು ಪರಮಾತ್ಮನ ಕಾಣಲಿಲ್ಲ. ಪ್ರಪಂಚ ಕಂಡವ್ರು ಯಾರು ಸಾಕಂದಿಲ್ಲ, ಜಗತ್ತಿನ ಯಾರು ಸುಖಿ ಇಲ್ಲ. ನಮ್ಮೆಲ್ಲರ ಅನುಭವ ಅದ, ಎಲ್ಲರ ಅನುಭವ. ಸಾಕಂದಾನ ಯಾವದನ್ರಿ? ಸಾಕಂದಾನ ಯಾವದ? ರೊಕ್ಕ ಬಂದಾಗ ಹಂಗೆ ಮನುಷ್ಯ ಇನ್ನೂ ಬೇಕು, ಏನೂ ಬೇಕು, ಏನೂ ಬೇಕು. ಮನಿ ಈಸ್ ಎ ಸಾಲ್ಟ್ ವಾಟರ್, ಇಫ್ ಯು ಡ್ರಿಂಕ್ ಮೋರ್ ಯು ಥರ್ಸ್ಟ್ ಮೋರ್. ಉಪ್ಪಿನ ನೀರು ಕುಡಿದವ್ರಿಗೆ ನೀರಡಿಕೆ ಹೋಗಂಗಿಲ್ಲ, ಕುಡ್ದಂಗೆ ಮತ್ತೆ ಕುಡಿಬೇಕಂತದ. ಉಪ್ಪಿನ ನೀರಡಿಕೆ ಹೋಗಿಲ್ಲ. ಮನಿ ಈಸ್ ಎ ಸಾಲ್ಟ್ ವಾಟರ್, ಇಫ್ ಯು ಡ್ರಿಂಕ್ ಮೋರ್ ಯು ಥರ್ಸ್ಟ್ ಮೋರ್. ದುಡ್ಡು ಸಾಕಂತ ಯಾರಂದಾರಿ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕಂತ. ಮನೆಯಾಗ ಇಡಕ್ಕೆ ಬೇಕು, ಇಲ್ಲ ಆಯ್ತಾ ಬ್ಯಾಂಕ್ನಾಗ ಇಡಬೇಕು, ಬ್ಯಾಂಕ್ ಇಡ್ಬೇಕಂತ ಪ್ರದೇಶದಾಗ ಇಡಬೇಕು, ಬೇಕು ಬೇಕು ಭಿಕಾರಿ. ಅದಕ್ಕೆ ಮನುಷ್ಯನಿಗೆ ಅಂತಾರೆ ಮಹಾತ್ಮರು, ಇದು ಯಾರು ಸಾಕಂದಿಲ್ಲಪ್ಪ, ಇದು ಲಕ್ಷ್ಯ ಇಡು ನೀ. ಅದಕ್ಕೆ ಅಂತಾರಪ್ಪ, ಇವೆಲ್ಲ ಬಿಟ್ಟುಬಿಡು. ಇದು ಶರೀರ ಸಿಗುವುದಲ್ಲ, ಲಕ್ಷ್ಯ ಇಡ್ರಿ. ಇದು ಭವಿಷ್ಯ ವಿಚಾರ ಮಾಡಿ ನಾವು ಮುಂದೆ ಮನುಷ್ಯನಾಗಿ ಹುಡ್ತೇವೆ. ಯಾರಿಗಾರು ಭರೋಸೆ ಅದ? ಇಲ್ಲಿ ಸ್ವಾಮಿ ನಾನು ಮುಂದೆ ಮನುಷ್ಯನೇ ಆಗ್ತೀನಿ, ನಾ ಹೆಣ್ಣೆ ಆಗ್ತೀನಿ, ಗಂಡೇ ಆಗ್ತೀನಿ. ಭರೋಸೆ ಅದ ಯಾರಿಗೆ? ಇಲ್ಲ. ಯಾಕೆ? ಮನುಷ್ಯ ಹುಟ್ಟುವಂಥ ಕೆಲಸ ಏನು ಮಾಡಿದೆಪ್ಪ? ಮನುಷ್ಯರ ಕೆಲಸ ಏನ್ರಿ ಮಾಡ್ಬೇಕಲ್ಲ ಅಂದ್ರೆ ಮನುಷ್ಯ ಆಗ್ಬೇಕು. ಇಲ್ಲ ಬಿಸ್ನೆಸ್ ಮಾಡ್ತಾರೆ. ಮನುಷ್ಯರ ಕೆಲಸ ಏನು ಮಾಡಿದಿ? ಉಂಡಿ ತಿಂದು ಮುಕ್ಕೊಂಡಿ ದನನೂ ಮಾಡ್ತವೆ, ಅದಕ್ಕೂ ಸಿಟ್ಟು ಬರ್ತವೆ, ಅವ್ರು ಪ್ರೇಮ್ ಮಾಡ್ತವೆ. ಅಷ್ಟೇ ಮಾಡಿದ್ದೀವಿ. ಮನುಷ್ಯರ ಕೆಲಸ ಮಾಡಿದ್ವಿ, ದನದ ಕೆಲಸನೇ ಮಾಡಿದ್ದೀವಿ. ದನಕ್ಕಿಂತ ಹೆಚ್ಚಿನ ಕೆಲಸ ಏನು ಮಾಡಿದ್ದೀವಿ? ಪಾಪದ್ದೇ ಮಾಡಿದ್ವಿ. ದನ ಪಾಪ ಮಾಡಂಗಿಲ್ಲ, ಮಾಡೋರು ಪುಣ್ಯನೇ ಮಾಡ್ತಾವೆ, ಪಾಪ ಮಾಡಂಗಿಲ್ಲ. ಅದೊಂದು ಹೆಚ್ಚಿಗೆ ಮಾಡಿದ್ದೀವಿ ನಾವು. ಮನುಷ್ಯನಾಗಿ ಪಾಪ ಮಾಡೋ ಕೆಲಸ ಹೆಚ್ಚಿಗೆ ಮಾಡಿದೇವಿನ ದನದಕ್ಕಿಂತ ಹೆಚ್ಚಿನ ಕೆಲಸ ಏನೂ ಮಾಡಿಲ್ಲ. ಊರ ಮೃಗ ಒಂದಾಗಿರಲಾರದೆ ದೇವ, ಕಾಡ ಮೃಗ ಒಂದಾಗಿರಲಾರದೆ ದೇವ. ಬಸವಣ್ಣವರು ಬಹಳ ಕೆಟ್ಟ ಹೇಳಿ, ಪರಮಾತ್ಮ ನನಗೆ ಅಡವಿನ ದನ, ಊರಾನ ದನ ನನಗಿಂತ ಚಲೋ ಅದ ಪರಮಾತ್ಮ. ಅಡವಿನ ದನ ಯಾರಿಗೆ ತ್ರಾಸ ಕೊಡಂಗಿಲ್ಲ, ಊರನ ದನ ಹಾಲು ಕೊಡ್ತಾವ.
ಊರ ಮೃಗವೊಂದಾಗಿರಲಾರದೆ ದೇವ, ಕಾಡ ಮೃಗವೊಂದಾಗಿರಲಾರದೆ ದೇವ, ಎನ್ನನೇಕೆ ಹುಟ್ಟಿಸಿದೆ. ಬಸವಣ್ಣ ಬಹಳ ಮನಸ್ಸು ನೊಂದು ಈ ಮಾತನ್ನು ಅಂತ ಪುಣ್ಯಾತ್ಮರೇ, ಇದು ಲಕ್ಷರಿ, ಈ ಶರೀರ ಇದು ತಪ್ಪದ ಕೆಡವ ವಿನಶ್ಯತೆಯೊಂದು. ಇದಕ್ಕೆ ಎಷ್ಟು ರಕ್ಷಣಾ ಮಾಡ್ತೀರಿ, ಎಷ್ಟು ಜ್ವಾಕ ಮಾಡ್ತೀರಿ, ಅಷ್ಟು ಹಾಳಾಕತ್ ಹೋಗ್ತದೆ. ಇದು ಹಾಗೆ ಇರ್ತಕ್ಕಂಥದ್ದು ಇದು ಶರೀರ. ಇದಕ್ಕೆ ಶರೀರ ಶೀರ್ಯತೆ ಇತಿ ಶರೀರ, ತನೋತಿ ಇತಿ ತನು, ದಯ್ಯತೆ ಇತಿ ದೇಹ. ಸಂಸ್ಕೃತ ಹೇಳ್ತಾರೆ. ಹ್ಯಾಂಗಿದ್ದಂಗೆ ತನೋತಿ ಕಡಿಮೆ ಬರ್ತದೆ ಹೋಗ್ತದೆ. ಹೆಂಗಿದ್ರಿ ಹೆಂಗಿದ್ರಿ, ದಯ್ಯತೆ ಸುಡ್ತಾರೆ, ಇದಕ್ಕೆ ಸುತ್ತ ಹೋಗ್ತದೆ. ಶರೀರ ಇದು ಹಿಂಗೆ ಇರುವುದಿಲ್ಲ. ಇದು ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಈ ಶರೀರಕ್ಕಾಗಿ ಮನುಷ್ಯ ಏನಪ್ಪ ಅಂತಂದ್ರೆ ಬಹಳ ಏನು ಮಾಡಬಾರ್ದು ಪಾಪ ಮಾಡ್ತೇವಲ್ಲ, ಅದಕ್ಕಂತಾರೆ ಅವರು ಬಹಳ ನೀ ಎಲ್ಲಿ ಹೋದರೂ ಮರಣ ತಪ್ಪಿದ್ದ ಅಲ್ಲ. ಇತ್ತಲಾಗಿರುವ ಸಾಯಲೇಬೇಕು. ಯಾಕೆ ಸಾಯಕ್ಕೆ ಹುಟ್ಟಿ ನಿನಗೆ ಹೆಂಗಾರು ಮಾಡಿ ಸಾವು ಕರ್ಕೊಂಡು ಹೋಯ್ತದ. ಅಲ್ಲಿ ಬೆಳಗ್ಗೆ ನಿಮಗೆ ಏನಾರ ನಿಮಿತ್ತ ಹೇಳ್ತದೆ, ಜಡ್ ಬಂದು ಸತ್ತ, ಬಿದ್ದ ಸತ್ತ, ಹಾಟಾಯ್ತು ಸತ್ತ, ಏನಾರೇ ಒಂದು ನಿಮಿತ್ತ. ಪರಂತು ಸಾಯುವುದು ಸತ್ಯ, ಸಾಯಲಿಕ್ಕೆ ಅನಂತ ನಿಮಿತ್ತ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸಾವು ನಿನಗೆ ಕರ್ಕೊಂಡು ಒಯ್ತದೆ. ಎಲ್ಲಿದ ಅಲ್ಲಿಗರೆ ಬರ್ತದೆ, ಇಲ್ಲಿ ಎಲ್ಲಿದ ಅಲ್ಲಿ ಕರ್ಕೊಂಡಲ್ಲಿ ಒಯ್ತದೆ. ಊರ ಸಾಯೋರು ಎಲ್ಲಿ ಎಷ್ಟು ಮಂದಿ ಗಮನಕ್ಕೆ ಸಾಯ್ತಾರೆ ನೋಡ್ರಿ, ಅಲ್ಲಿ ಹಾಕ್ತಕ್ಕ. ಇಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಹೈದ್ರಾಬಾದ್ ಆಕ್ಸಿಡೆಂಟ್ ಆಗ್ತದೆ. ಇಲ್ಲಿ ಸಾಯಂಗಿಲ್ಲ, ಯಾಕೆ ಅವನ ಸಾವು ಅದೇ. ಸಾವು ಸುನಿಶ್ಚಿತ, ಜೀವನ ಅನಿಶ್ಚಿತ. ಈ ತತ್ವನಿ ಎಷ್ಟು ದಿನ ಬದುಕ್ತೀವಿ ಅಂತ ಯಾರಿಗೆ ಹೇಳಕ್ ಬರಂಗಿಲ್ಲ. ಪರಂತು ಒಂದಿನ ಸಾಯ್ತಿ ಅಂತ ಎಲ್ಲರೂ ಸ್ಪಷ್ಟ ಹೇಳ್ತಾರೆ. ಯಾಕೆ ಸಾವು ಇರಂಗಿಲ್ಲ. ಅವ್ರ ಮಹಾತ್ಮರು ಹೇಳ್ತಾರೆ, ರಾಜರಂದ್ರೆ ಗೊತ್ತದೆ, ಅವ್ರಿಗೆ ಯಾವುದು ಕೊರತೆ ಇರಂಗಿಲ್ಲ, ಅವರಿಗೆ ರಾಜ ಅಂತ. ನಿಮ್ಮ ಹುಡುಗ ಕೆಲಸ ಮಾಡ್ಲಿಕ್ಕೆ ಊರು ರಾಜ ಆಗೇನು ರಾಜ ಅಂತಿದ್ರೆ ನೀವು ಕೆಲಸ ಚಿಂತೆ ಇರಂಗಿಲ್ಲ, ಬರೀ ಊರು ತಿರುಗಾಡೋ ಚಿಂತೆ ಇರ್ತಾರೆ. ರಾಜ ಏನು ರಾಜನೇನು ರಾಜನಿದ್ರು. ಒಂದು ದಿವಸ ಮಕ್ಕೊಂಡಿದ್ರು, ಅವರು ದಿನ ಮಕ್ಕೊಂಡಿದ್ರು. ಅವ್ರಿಗೊಂದು ಕನಸು ಬಿತ್ತು ರಾಜನಿಗೆ. ಅಕ್ರಾಳ ಭಯಂಕರ ರೂಪ, ಊರ ದೊಡ್ಡ ದೊಡ್ಡ ಹಲ್ಲ ಕರ್ರ ಇದ್ದು, ನಾಳೆಗೆ ಬರ್ತೇನೆ ಅಂತು. ನಾಳೆಗೆ ಬರ್ತೇನೆ ಅಂತು. ರಾಜ ಎಚ್ಚರಾದ, ಏನಿದು ಬರ್ತೀನಂತೂ ಏನು ಅಂತ ವಿಚಾರ ಮಾಡ್ಕೋತ ಹೊತ್ತು ಹೊಡ್ತು. ತಮ್ಮಲ್ಲಿಗೆ ಎಲ್ಲ ಜ್ಯೋತಿಷಿಗಾರನು ಕರೆದು ಕೇಳ್ದ, ಹಿಂಗ ನಂಗೆ ಕನಸು ಬಿದ್ದದ, ಇದರ ಅರ್ಥ ಏನು ಅಂತ. ನೀವು ಕನಸು ಸುಳ್ಳು ಅಂತೀರ, ಕನಸು ಸುಳ್ಳು ಇರ್ತಾವ, ಸತ್ಯನೇ ಇರ್ತಾವ. ನೀವು ಚಂತಾನ ಮಾಡಿ ರಾತ್ರಿ ಕನಸು ಅನ್ನೋದು, ಅದು ಕನಸು ಅನ್ನಂಗಿಲ್ಲ. ನೀವು ಯಾವ ಚಿಂತೆ ಮಾಡಬಾರ್ದು, ಕನಸು ಬಿಡ್ಬೇಕು. ಹೌದಾ? ಅದಕ್ಕೆ ಕನಸು ಸತ್ಯ ಇರ್ತಾವ ಅಂತ ಕನಸು ಸತ್ಯ ಇರ್ತಾವ. ಅದಕ್ಕೆ ಸ್ವಪ್ನ ಶಾಸ್ತ್ರ ಅಂತ ಒಂದು ಶಾಸ್ತ್ರನೇ ಅದ. ಯಾವ ಸ್ವಪ್ನ ಏನೇನಾಗ್ತಾವಂತ ಖರೆ ಆಗ್ತಾವಂತ ಹೇಳ್ತಾರೆ ಸ್ವಪ್ನದಾಗ. ಸ್ವಪ್ನ ಬಿಟ್ಟು ಬಹಳ ರಾಜ ಗಾಬರಿ ಆದ, ಎಲ್ಲರಿಗೂ ಕರ್ಸದ. ಅದ್ರಾಗ ಒಬ್ಬ ದೊಡ್ಡ ಪಂಡಿತ ಇದ್ದ ಶಾಸ್ತ್ರದಾಗ, ಅವನ ಮೇಲೆ ಬಹಳ ಭರೋಸ. ಅವನಿಗೆ ಕರೆದರು, ಹಿಂಗೆ ಬಂದವೆ, ಕಾಣಿಸ್ಬಿದ್ದವೆ, ನಾಳೆಗೆ ಬರ್ತೀನಿ ಅಂದದ, ಏನ್ರಿ ಇದರ ಅರ್ಥ ಅಂದ. ಜ್ಯೋತಿಷ್ ಎಲ್ಲ ಹಾಕಿ ಹೇಳಿದ್ರು, ಏನಿದೆ ಮರಣ ನಾಳೆಗೆ 10 ಮಣಿಗೆ ಬರ್ತಾರೆ. ರಾಜನಿಗೆ ಎಲ್ಲರಿಗೆ
ಜಡ್ ಬಂದ್ರೆ ಚಿಂತೆ ಆಗ್ತದೆ, ಇನ್ನು ಸಾವು ಬಂದರೆ ಯಾರಿಗೆ ಆಗಿಲ್ಲ, ಸಾಯ್ತೀನಿ ಅಂತ ಹೇಳಿದ್ರು. ರಾಜ ಬಹಳ ವಿಚಾರ ಮಾಡಿದ, ಹೊತ್ತು ಹೊಂಟ 6 ಎಲ್ಲರಿಗೂ ಕರೆಸಿ ಕೇಳಿದ. ಅದ್ರ ಬಹಳ ಶಾಣ್ಯ ಜೊತೆಗಿದ್ದ. ಬರ್ತದೆ ಅಂದಮೇಲೆ ಅದು ಬರ್ತದೆ, ನೀವು ಇಲ್ಲಿ ಇರಬೇಡ್ರಿ, ಬರ್ತದೆ ವಾಪಸ್ ಹೋಗ್ತಾರೆ. ಪೊಲೀಸರು ಬರ್ತಾರಲ್ಲ ಮನೆಗೆ, ನೀವೆಲ್ಲೇ ಬೆಂಗಳೂರಿಗೆ ಹೋಗಿ ಎಲ್ಲಿ ಕೂಡಿರ್ತೀರಿ, ಬರ್ತಾರೆ ವಾಪಸ್ ಹೋಗ್ತಾರೆ. ಅದಕ್ಕೆ ನೀವೇನು ಮಾಡ್ರಿ ಅಂತ ಕೇಳಿದ್ರೆ, ನಾಳೆಗೆ ಇರಬೇಡ್ರಿ, 10 ಮಣಿಗೆ 10:30 ಈ ಜಗದಾಗ ಇರಬೇಡ್ರಿ. ರಾಜನಿಗೆ ಮರಣ ಸುದ್ದಿ ಕೇಳಿ ಹಸು ನೀರಡಿಕೆ ಆಗ್ತದೆ. ಹಸು ಹೋಯ್ತು, ನೀರಡಿಕೆ ಹೋಯ್ತು, ಯಾವಾಗ ಬರ್ತದೆ ಮರಣ ಅಂತ ಮುಂಜಾನೆ ಹೊತ್ತು ಹೊಂಡದ್ರಾಗ ಹೆಂಡತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ. 6 ಗಂಟೆ ಬರೋಬ್ಬರಿ ಅವನ ಗೂಡುಸವಾರದೊಳಗೆ ಕುದುರೆ ಇದ್ರೊಳಗೆ ಮಸ್ತ್ ಕುದುರೆ ಇತ್ತು ಅವನಿಗೆ. ಆ ಕುದುರೆಗೆ ರೇಖಕ್ಕೆ ಹಾಕದ, ಯಾರಿಗೆ ಹೇಳಿಲ್ಲ. ಆರೇನು ಮಾಡುವುದು? ಅರೆ ಮರಣ ಬಂದ ಕಾಲಕ್ಕೆ ಯಾರು ಏನು ಮಾಡ್ತಾರೆ? ಅಪ್ಪನ ಕೈಯಾಗೆ ಮಗ ಸಾಯ್ತವ, ಮಗನ ಕೈಯಾಗೆ ಅಪ್ಪ ಸಾಯ್ತವ, ಗಂಡನ ಕೈಯಾಗೆ ಹೆಣ್ಣು ಸಾಯ್ತವ, ಹೆಂಡತಿ ಕೈಯಾಗೆ ಗಂಡು ಸಾಯ್ತಾರ. ನಾನು ನೋಡ್ತೇವೆ ಹಾದವಿ, ನೀವು ನೋಡ್ಕೊತ ಕೂಡ್ರಿ, ಯಾರು ಹೋಗ್ತಾರೆ. ಯಾರಿಗೆ ಅರಿವು ಇಲ್ಲ. ರಾಜ ಬೆಳಗ್ಗೆ ಎದ್ದು ಕುದುರೆ ಬೇಕು ಅಂತ ಹೆಂಡತಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. ಹಸಿವೆ ನೀರಡಿಕೆ ಇಲ್ಲ ಅವನಿಗೆ. ಮ್ಯಾಲ ಕುಂತು ಕುದುರೆ ಒಂದು ಸಮನೆ ಬಿಟ್ಟ. ಬರ್ತಾದ ಮೇಲೆ ನಮ್ಮ ಮನೆಗೆ ಬರ್ತಿರ್ಬೇಕು, ನಮ್ಮ ರಾಜದ ಸೀಮಾ ದಾಟಿ ಹೋಗ್ಬೇಕಂತ ತಿಳ್ಕೊಂಡು ನೀರಡಿಕೆ ಇಲ್ಲ, ಹಸಿವೆ ಆಗಲಿಲ್ಲ, ದಣವಾಗಲಿಲ್ಲ. ಕುದುರೆ ಓಡಿಸದ ಹೊತ್ತು ಮುಳುಗಕ್ಕೆ ಹೋಗಿ ಒಂದು ಕೆರೆ ದಂಡಿ ಮೇಲೆ ಗಿಡದ ಕೆಳಗೆ ನಿಂತ. ಬಹಳ ಖುಷಿ ಆಯ್ತು ಅವನಿಗೆ. ಆಯ್ತು ಬಿಡು, ನಮ್ಮ ರಾಜ್ಯನೇ ಬಿಟ್ಟು ಬಂದೀನಿ, ನಮ್ಮದು ಅರಮನೆನೇ ಬಿಟ್ಟು ಬಂದೀನಿ, ದಾಟಿ ಬಂದೆ ಅಂತ ತಿಳ್ಕೊಂಡು ಕುದುರೆ ನೀರಡಿಸಿತ್ತು, ಚಂತ ಅವನು ನೀರಡಿಸಿದ್ದ. ಕೆಳಗೆ ಇಳಿದು ಹಿಂದಿಟ್ಟು ನೀರು ಕುಡಬೇಕಂತ ಕೆಳಗೆ ಕೈ ಹಾಕ್ತಿದ್ದ. ಯಾರೋ ಬೆನ್ನ ಮೇಲೆ ಕೈ ಇಟ್ಟಂಗಾಯ್ತು. ಇಲ್ಲಿ ಯಾರು ಬಂದರಪ್ಪ, ಇಲ್ಲಿ ಯಾರು ಬಂದರು ಅಂತ ಹಿಂಗೆ ಹೊಳೆ ನೋಡ್ತಾನೆ. ಆ ಕನಸನ್ನ ಕಂಡದ್ದು ಖಡ್ರು ಅಂದಿತ್ತು. ಅದೇ ಐತಿ, ನೀ ನಾಳೆಗೆ ಬರ್ತಾ ಅಂದಿದ್ದಿ, ನೀ ಅಲ್ಲೇ ಬರ್ತಾ ಅಂದಿದ್ದಿ, ಇಲ್ಯಾಕೆ ಬಂದಿ ಅಂತ ಕೇಳ್ತಾರೆ ರಾಜ. ಅವ ಅಂದ, ನಿನ್ನ ಮರಣ ಎಲ್ಲಿತ್ತು, ಅದಕ್ಕೆ ಹೇಳಕ್ಕೆ ಬಂದಿದ್ದೆ, ಬರೋಬರಿ ನೀನೇ ಬಂದಿದ್ದಿ, ಭಾಳ ಚಲೋ ಆಯಿತು ಅಂತ ನಡಿ ಹೋಗೋದು ಕರ್ಕೊಂಡು ಹೋಗ್ತಾನೆ. ಮರಣ ನಾನು ಇದ್ದಲ್ಲಿ ಬರ್ತದೆ, ಎಲ್ಲದ ಅಲ್ಲಿ ಕರ್ಕೊಂಡು ಹೋಗ್ತದೆ. ಇದು ನೆನಪಿಡ್ರಿ. ನಿಮ್ಮವ್ರು ಬೇಕಾದ್ರೆ ಹೈದ್ರಾಬಾದ್ ಸಾಯ್ತಾರೆ, ಬೆಂಗಳೂರು ಸಾಯ್ತಾರೆ. ಯಾಕೆ ಇದು ಸಾಯ್ತು ಅಲ್ಲಂತಾರ, ಇದು ಸಾಯ್ಬೇಕು. ಅವನ ಸಾವು ಆಗ್ಯದ ಬೆಂಗಳೂರಿಗೆ ಅದ, ಅವನ ಸಾವ ಮುಂಬೈಗೆ ಅದ, ಅವನ ಸಾವ ಪರದೇಶದ, ಅವನ ಸಾವ ಕಾಶಾಗದ. ಅಲ್ಲೇ ಹೋಗಿ ಸಾಯ್ಬೇಕು. ಬರ್ದದ ಎಲ್ಲಲಾಟಲಿಕ್ಕಿತು ತನ್ನೊಳಗಿತು ತಕ್ಷಮ. ಏನು ಹಣಿ ಬರ್ದಾರ ಅದು ನಿಲ್ಸಕ್ಕೆ ಯಾರಿಗೂ ಬರುವುದಿಲ್ಲ, ಯಾರಿಗೂ ಬರುವುದಿಲ್ಲ. ಪರಂತು ಸಾವನ್ನು ಗೆದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಾವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಸಾವು ನಿಮ್ಮ ಮಾತು ಕೇಳಲು ಪ್ರಯತ್ನ ಮಾಡಿ. ಸಾವನ್ನ ಯಾರೂ ಇಲ್ಲ, ಎಲ್ಲರೂ ಹೋಗ್ಯಾರ, ಬಂದವ್ರು ಹೋಗ್ತಾರೆ. ಆದರೆ ನಾವು ಸೋತು ಹೋಗಿದ್ದೀವಿ, ಅವ್ರು ಗೆದ್ದು ಹೋಗ್ಯಾರ. ಆಡಕ್ಕೆ ಹೋಗಿರ್ತಾರಲ್ಲ, ಇದರಿಂದ ಆಡಕ್ಕೆ ಹೋದ್ರು, ಸೋತರೆ ಬರ್ತಾರೆ, ಗೆದ್ದರೆ ಬರ್ತಾರೆ. ಅದು ಬರಬೇಕು ನಮ್ಮ ಜಾಗ. ಸೋತರೆ ಬರಬೇಕು, ಗೆದ್ದರೆ ಬರಬೇಕು. ಮಹಾತ್ಮರು ಗೆದ್ದು ಹೋಗ್ತಾರೆ ವಾಪಸ್ಸು. ನಾವು ಸೋತು ಮತ್ತೊಂದು ಜನ್ಮಕ್ಕೆ ಹೋಗ್ತೀವಿ, ಅವರ ಗೆದ್ದು ಪರಮಾತ್ಮ ಹಂತಕ್ಕೆ ಹೋಗ್ತಾರೆ. ಅದಕ್ಕೆ ಪುಣ್ಯಾತ್ಮರ ಲಕ್ಷ್ಯ ಇದೆ. ಮನುಷ್ಯ ಹೆಂಗಿರ್ಬೇಕು ಅಂದ್ರೆ, ಈ ಶರೀರ ಸಿಕ್ಕದ ಇದು ಮತ್ತೊಮ್ಮೆ ಸಿಗಂಗಿಲ್ಲ, ಮತ್ತೊಮ್ಮೆ ಸಿಗುದಿಲ್ಲ. ನಮಗಿಷ್ಟು ಗೊತ್ತಿದ್ರು ತಪ್ಪು ಮಾಡ್ತೇವಲ್ಲ ನಾವಂತ. ನಾನು ದನ ಇದ್ದೀನಿ, ನಾನು ಕತ್ತಿದ್ದೀನಿ, ಮನುಷ್ಯ ಇದ್ದೆ ಅಂತ ನಿಮ್ಗೆ ಗೊತ್ತದಲ್ಲ. ಮನುಷ್ಯನ ಕೆಲಸ ಯಾಕೆ ಮಾಡಂಗಿಲ್ಲ ಅಂತ. ಮನುಷ್ಯ ಗೊತ್ತಿದ್ದು ದನದ ಕೆಲಸ ಯಾಕೆ ಮಾಡ್ತೀವಿ?
ಯಾಕೆ ಕೆಲಸ ಮಾಡ್ತಿ? ತಿಳಿದು ತಿಳಿದು ತಪ್ಪು ಮಾಡಿದವ್ರಿಗೆ ಕ್ಷಮ ಇಲ್ಲ. ಯಾವುದೋ ಒಬ್ಬ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ ಅಗಸರ ಮಂದಿ ಅರಿವೆಲ್ಲ ಕಟ್ಕೊಂಡು ದಿನ ಒಗ್ಯಾಕೆ ಹೋಗ್ತಿದ್ದ, ಒಕ್ಕೊಂಡು ಬರ್ತಿದ್ದ. ದಿನ ಬಜಾರಲ್ಲಿ ಹೋಗ್ಬೇಕು, ಅರ್ವಿ ಹೋಗೋದು, ಒಣಗಿಸ್ಕೊಂಡು ಬರ್ತಿದ್ದ. ಅವನು ಹೋಗುವಾಗ ಎಲ್ಲರ ಗಂಟೆ ಅರ್ವಿ ಮ್ಯಾಲೆ ಇಟ್ಕೊಂಡು ಅದ್ರಾಗ ಒಂದು ತನ್ನ ಮಗ, ಒಂದು ಸಣ್ಣ ಮಗನಿಗೆ ಮ್ಯಾಲೆ ಕೊಂಡಿಸ್ಕೊಂಡು ನಡ್ಕೋತ ತಗೊಂಡು ಹೋಗ್ತಿದ್ದ. ಕತ್ತಿ ನಡ್ಕೊಂಡು ಒಯ್ಯಕ್ಕೆ ಹೋಗೋನು. ಅದು ಅಂಗಡಿ ಸರಾಪಿ ಅಂಗಡಿ ಮುಂದಿಂದ ಹೋಗ್ತಿತ್ತು. ಮುತ್ತು ರತ್ನ ಮಾರವ್ರ ಅಂಗಡಿ ಮುಂದಾನೆ ಹೋಗ್ತಿತ್ತು. ಅಂಗಡಿ ಕೂತು ಗಲ್ಲ ನಡ್ಕೊಂತ ಬಾಗಿಲು ತೆರೆದಿದ್ದ. 11 ಗಂಟೆಗೆ ನಡೆದಿದ್ದ. ಅವ ನೋಡ್ದ, ಕತ್ತಿ ಒಳಗೆ ಏನೋ ಮಿಸ್ತದ್ರಪ್ಪ, ಭಾಳ ಚಲೋ ಮಿಸ್ತದ. ಅರೇ 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 ರತ್ನ ಕಾಣ್ತದ. ಇದು ಇವ ಅಗಸಿ ಅಂತ ಹುತ್ತದ, ಅದನ್ನ ಅದು ಕತ್ತಿ ಒಳಗೆ ಕಟ್ಟ್ಯಾನರ ಅಂತ ತಿಳ್ಕೊಂಡು ಅದಕ್ಕೇನು ಕಿಮ್ಮತ್ತು ಗೊತ್ತಿಲ್ಲ. ಅಂದಮೇಲೆ ಬರುವಾಗ ಏನಾರ ಕೊಟ್ಟು ಇದನ್ನ ರತ್ನ ತಗೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಕುಂತವ. ಅವ ಅರ್ಬಿ ಎಲ್ಲ ಒಟ್ಕೊಂಡು ಅರ್ಬಿ ಒಣಗಿಸ್ಕೊಂಡು ಹೊಳ್ಳಿ ಬರೋ ಟೈಮ್ಗೆ ಅವ ಸ್ವಲ್ಪ ಹುಡುಕಲು, ರಾಮೇ ಅಂದವ. ಯಾಕ್ರಿ ದೊರಿ, ಯಾಕ್ರಿ ಸೌಕರ್ ಅಂದ. ಒಳಗೆ ಏನು ಕಟ್ಟಿದ್ವು ಕತ್ತಿ ಒಳಗ? ಚಲೋ ಗಂಟಿ ಕಟ್ಬೇಕಪ್ಪ, ಸರ ಗಂಟಿ ಸರಿ. ಇದು ಏನು ಕೊಟ್ಟು ಕಲ್ಲು ಕಟ್ಟಿದ್ದು ಒಳಗ? ಒಂದು ಗಂಟಿ ಕೊಡ್ತೀನಿ ನಿನಗೆ, ಗಂಟಿ ಕೊಡ್ತೀನಿ ನಿನಗೇನಪ್ಪ ಅಂತ ಕೇಳಿದ್ರೆ ಅದು ಕಟ್ಟು, ಅದು ಕೊಡು. ಅವ ಅಂದ, ಇಲ್ರಿ ಸಾವುಕಾರ, ನಾವು ಭಾಳ ಹಳಿದೋದ್ರಿಂದ ನಮ್ಮ ಮನ್ಯಾಗ ಬಿದ್ದಿತ್ತು. ನಮಗೆ ದೇವರನ್ನ ನಮ್ಮ ಕತ್ತಿನೇ ಅದು. ಆ ಕತ್ತಿ ಮೇಲೆ ಬದುಕ್ತೇವೆ, ಆ ಕತ್ತಿ ಮೇಲೆ ಹೊರ್ತೇವೆ, ಕತ್ತಿ ಮೇಲೆ ಕುಂಡಿರ್ತೇವೆ, ಕತ್ತಿ ಮೇಲೆ ಗಳಿಸ್ತೇವೆ. ಈ ಕತ್ತಿ ಇದ್ರಪ್ಪ ನಾವು ಕೊಡಂಗಿಲ್ಲ. 100 ರೂಪಾಯಿ ಕೊಡ್ತೀವಿ. ಇಲ್ರಿ ಸಾವುಕಾರ, ಒಂದು 1 ಲಕ್ಷ ರೂಪಾಯಿ ಕೊಡ್ತೀವಿ. ಅಂದ. ಲಕ್ಷ ರೀ? 1 ಲಕ್ಷ ಕೊಡ್ತೇವೆ. ಗೊತ್ತಾಯ್ತು. ಅಲ್ಲ, ನೀ ಎಷ್ಟು ಹೇಳಿದ 1 ಕೋಟಿ ರೂಪಾಯಿ ಕೊಡ್ತೀವಿ ಕೊಡು ಅಂದ್ರು. ನಾ ಕೊಡಂಗಿಲ್ಲ ಸಾವುಕಾರ ಅಂದ. ಯಾಕೆ? ನಮ್ಮ ಕತ್ತಿಗೆ ಆ ಕಲ್ಲಿಗೆ ಭಾಳ ಮಜಾ ಅದ, ಹಿಂಗೆ ಅದ. ಅದಕ್ಕೆ ಅವ ಅಂದ, ಮೂರ್ಖ, ಅದು ಏನಪ್ಪ ಅಂತ ಕೇಳ, ಅದು ಕಲ್ಲು ಅಲ್ಲೋ, ಅದು ರತ್ನದ. ಅನಂತ ಕೋಟಿ ರೂಪಾಯಿ ಕಿಮ್ಮತ್ತಿನ ರತ್ನದ. ಅದು ಕತ್ತಿ ಕೊಡ ತಿರುಗಾಡ ಕತ್ತಿ ಇಟ್ಟು ಕದ್ದಿಯಲ್ಲ, ಮೂರ್ಖ ಇದ್ದೆ, ಮನುಷ್ಯ ಇದ್ದೆ ಅಂದರು. ಅವ ಮನುಷ್ಯ ಇದ್ದೇನೆ, ಕತ್ತಿದ್ದೆ ಅಂತ. ಸೌಕರ್ಯ ಮ್ಯಾಕ್ ಕತ್ತಿ ಅಲ್ರಿ. ಯಾಕಂದ್ರೆ ಅದು ಕೋಟಿ ರೂಪಾಯಿ ಕಿಮ್ಮತ್ತ ಅಂತ ಗೊತ್ತಿದ್ರು ನಾನು 100 ರೂಪಾಯಿ ಕೇಳಿದ್ರಲ್ಲ, ನೀವು ಕತ್ತೆ ನಾ ಕತ್ತೆ ನಾವು. ನಿಮ್ಗೆ ಗೊತ್ತದ, ನನಗೆ ಗೊತ್ತಿದ್ದಿಲ್ಲ, ನಾ ಕಟ್ಟಿದ್ಕೊಳ್ಳಾಗತ್ತೆ. ನನಗೇನು ಗೊತ್ತಿಲ್ಲ, ಕಟ್ಟಿ. ನಿಮ್ಗೆ ಗೊತ್ತದ ಇದು ಕೋಟಿ ರೂಪಾಯಿ ಕಿಮ್ಮತ್ತ ಅಂತ ಗೊತ್ತಿದ್ರು 100 ರೂಪಾಯಿ ಕೇಳಿದೆಲ್ಲ, ನೀ ಕತ್ತೆ ನಾ ಕತ್ತೆ ನಾವು. ಕತ್ತಿದ್ದು ಕೊಡಂಗಿಲ್ಲ ಅಂತ ಹೋದಂತ. ಹಂಗೆ ದನಕ್ಕೆ ದಂದು ಗೊತ್ತಿಲ್ಲ, ಮನುಷ್ಯನಿಗೆ ಗೊತ್ತದಲ್ಲ. ಮನುಷ್ಯ ಮಹಾದೇವ ಆಗಕ್ಕೆ ಬರ್ತದೆ, ಮನುಷ್ಯ ಮುಕ್ತನಾಗಲಿಕ್ಕೆ ಬರ್ತದೆ, ಮನುಷ್ಯ ಧನ್ಯ ಆಗಲಿಕ್ಕೆ ಬರ್ತದೆ, ಮನುಷ್ಯ ಪೂಜ್ಯ ಆಗಲಿಕ್ಕೆ. ಇಷ್ಟೆಲ್ಲ ಗೊತ್ತಿದ್ರು ನಾನು ಆಡಬಾರ್ದು ಆಡ್ತೀನಿ, ಮಾಡಬಾರ್ದು ಮಾಡ್ತೀನಿ, ಕುಡಿಬಾರ್ದು ಕುಡಿತೀನಿ, ತಿನ್ನಬಾರ್ದು ತಿಂತೀನಿ ಅಂದ್ರೆ ದನಕ್ಕೆ ದನ ಅನ್ಬೇಕೇನು, ಮನುಷ್ಯಗೆ ದನ ಅನ್ಬೇಕು? ಅದನ್ನು ವಿಚಾರ ಮಾಡಿ. ಪುಣ್ಯಾತ್ಮರೇ, ಇದು ಬಹಳ ಪವಿತ್ರವಾದ ಶರೀರದ, ಇದು ಸಿಗತಕ್ಕಂಥದ್ದು ಶರೀರ ಅಲ್ಲ ಅಂತ ತಿಳ್ಕೊಂಡು ಮನುಷ್ಯನಿಗೆ ಇದನ್ನು ಬಹಳ ಎಚ್ಚರದಿಂದ, ನಿನಗೆ ದೊರೆತಾದ ಮಹತಾ ಪುಣ್ಯೇನ ಪ್ರೀತಿಯಂ ಕಾಯನ ಸ್ತಯ, ಅನಂತ ಜನ್ಮದ ಪುಣ್ಯದಿಂದ ಈ ಶರೀರ ಸಿಕ್ಕದ ಲಕ್ಷಡ್ರಿ. ಸಖ್ಯ ಒಬ್ಬ ಶ್ರೀಮಂತ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಬಿಡಬೇಕಾಗ್ತದೆ ಗೊತ್ತದ ನಿಮಗೆ? ಮನುಷ್ಯ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಬಿಡ್ಬೇಕು ಅನ್ನೋದು ಗೊತ್ತದ? ಇಲ್ಲ, ಅದು ನಮ್ಗೆ ಕಿಮ್ಮತ್ತು ಗೊತ್ತಿಲ್ಲ. ಈ ಶರೀರ ಮನುಷ್ಯ ತಿಳಿದೋ ಖರೆ ಗೊತ್ತಿಲ್ಲ, ಸಿಕ್ಕದ ಗೊತ್ತಿಲ್ಲ. ಬಹಳ ಮಂದಿ ಗೊತ್ತದ, ಸಿಕ್ಕಿಲ್ಲ. ಇದ್ರ ಕಿಮ್ಮತ್ತು ಏನು ದೇವತೆಗಳಿಗೆ ಗೊತ್ತದ. ಅದಕ್ಕೆ ಅಂತಾರೆ
ಜನ್ಮವಹ ಅಮ್ಮಿ ಭೂತಲೆ. ನಾವು ಮನುಷ್ಯರಾಗಿ ಹುಟ್ಟಬೇಕಂತ ದೇವತೆಗಳಂತಾರೆ. ಮೃತ್ಯು ಲೋಕಿ ಭಾವ ಅಮ್ಮ ಜನ್ಮ. ಮೃತ್ಯು ಲೋಕದಾಗ ನಾವು ಮನುಷ್ಯರಾಗಿ ಹುಟ್ಟಿಸೋದು ದೇವತೆಗಳಂತಾರೆ. ನಮಗೆ ದೇವತೆಗಳಿಗೆ ಮನುಷ್ಯನ ಕಿಮ್ಮತ್ ಶರೀರ ಕಿಮ್ಮತ್ ಗೊತ್ತದ, ನಮ್ಗೆ ಗೊತ್ತಿಲ್ಲ. ನೀವು ಶ್ರೀಮಂತರಾಗ್ಬೋದು, ನೀವು ಪಾಪಿ ಆಗ್ಬೋದು, ನೀವು ಸರ್ವಜ್ಞ ಆಗ್ಬೋದು, ನೀವು MP ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಕಡೆಗೆ ದೇವರಾಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಇಷ್ಟ ಅದ. ಇದಕ್ಕೆ ಏನು ಮಾಡಿದೆವು ನಾವು? ದೇವರಾಗಲಿಕ್ಕೆ ಯೋಗ್ಯವಾದ ಶರೀರವನ್ನ ನಮ್ಮ ಕಣ್ಣು ಮನಗಳಿಗೆ ನಂಬಿ ಅಪೇಕ್ಷೆ ಆಶೆಯನ್ನು ಮಾಡಿ ಅಹಂಕಾರ ಒಡಗೂಡಿ ಈ ಶರೀರವನ್ನು ದನದಕ್ಕಿಂತ ಕಡಿಮೆ ಮಾಡಿದ್ದೇವೆ ಅಂತ ನಿಮಗೆ ಮನುಷ್ಯ ಅಂತಾರೆ. ದನ, ಕತ್ತಿ, ಮಂಗ್ಯ, ಇನ್ನೆಷ್ಟು ಹೆಸರು ಬೇಕಂತೀರಿ. ಮನುಷ್ಯನಾಗಿ ಮಂಗ್ಯ ಅನಿಸ್ಕೊಳ್ಳೋದ, ಮನುಷ್ಯಾಗಿ ದನ ಅನಿಸ್ಕೊಳ್ಳೋದ, ಮನುಷ್ಯಾಗಿ ಕತ್ತಿ ಅನಿಸ್ಕೊಳ್ಳೋದ, ದೇವರು ಅನಿಸ್ಕೋಬೇಕ್ರಿ. ಅಂತಹ ಶರೀರದೊಳಗೆ ನಾವು ಇಂಥದ್ದು ಮಾಡಕತ್ತೇವೆ ಅಂದ್ರೆ ಬಹಳ ಅಪವಿತ್ರವಾಗಿರ್ತಕ್ಕಂಥದ್ದು. ಇದು ಮನುಷ್ಯನ ದೇಹ ಆಕಸ್ಮಿಕವಾಗಿ ಸಿಕ್ಕದೆ. ಇದು ಒಮ್ಮ ಕೈಯಾಂದು ಹೋಯಿತು ಅಂದ್ರೆ ಮರಳಿ ಮನುಷ್ಯರಾಗಿಯೇ ಹುಡ್ತೇವಂತ ಭರೋಸೆ ಇಲ್ಲ. ಯಾಕೆ? ಮನುಷ್ಯನ ಕೆಲಸನೇ ನೀ ಮಾಡಿಲ್ಲ. ಮನುಷ್ಯಾಗಿ ದಂಧೆ ಕೆಲಸ ಮಾಡಿದಿ, ದನನೇ ಆಗ್ತಿ, ಮನುಷ್ಯ ಆಗೋದು ಕಠಿಣ. ಅದಕ್ಕೆ ಮನುಷ್ಯನಾಗಲಿಕ್ಕೆ ಪ್ರಯತ್ನ ಮಾಡೋಣ. ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಏನು ಮಾಡ್ಬೇಕ್ರಿ? ಶಾಸ್ತ್ರ ಹೇಳಿದ್ರೆ ಏನು ಮಾಡಿದ್ರೆ ಮನುಷ್ಯಾಗಿ ಹುಟ್ಟುತ್ತಾನೆ. ಮನುಷ್ಯಾಗಿ ಏನು ಮಾಡಿದ್ರೆ ದನ ಕತ್ತಿ ಕುದುರೆ ಆಗ್ತಾನೆ. ಶಾಸ್ತ್ರ ಹೇಳ್ಯಾರವರು. ಅದಕ್ಕೆ ಈ ಶರೀರ ಸತ್ತು ಹೋಗೋದ್ರೊಳಗೆ ಏನು ಮಾಡು ಅಂತ ಕೇಳಿದ್ರೆ, ನಿನಗೆ ನಿನ್ನ ಮನೆಯವರು ಬಿಟ್ಟು ಬೇರೆಯವರು ನೆನೆಸಂಗ ಏನಾರೆ ಮಾಡು. ನಿಮ್ಮ ಹೆಣ್ತಾರೆ ನಿಮಗೆ ನೆನೆಸ್ತಾಳೆ, ನಿಮ್ಮ ಗಂಡರೇ ನಿಮಗೆ ನೆನೆಸ್ತಾನೆ, ನಿಮ್ಮ ಮಕ್ಕಳರೇ ನೆನೆಸ್ತಾರೆ, ಒಮ್ಮೊಮ್ಮೆ ಬಿಡ್ತಾರೆ, ಹೊರಗೂ ಹಾಕ್ತಾರೆ. ಆದ್ರೆ ಇಡೀ ಜಗತ್ತು ನೆನೆಸುವಂಗೆ ಏನಾದ್ರು ಕೆಲಸ ಮಾಡಿ. ಪರಮಾತ್ಮ ನೀ ನೆನೆಸ್ಬೇಕು. ನೀ ಪರಮಾತ್ಮ ನೆನೆಸೋದು ದೊಡ್ಡ ಮಾತಲ್ಲ. ದೇವರಿಗೆ ನಾವು ಪರಿಚಯ ಇರಬೇಕು. ನಮಗೆಲ್ಲ ದೇವ್ರ ಪರಿಚಯ ಅದಾರೆ. ಏನು ಪ್ರಯೋಜನ? ಏನು ಪರಿಚಯ? ನಿಮ್ಗೆ ರಾಷ್ಟ್ರಪತಿ ಪರಿಚಯ ಅದಾರೆ, ಪ್ರೈಮ್ ಮಿನಿಸ್ಟರ್ ಪರಿಚಯ ಅದಾರೆ, ಚೀಫ್ ಮಿನಿಸ್ಟರ್ ಪರಿಚಯ. ಏನಾಗಿದೆ? ನಿಮಗೇನು ಸಿಕ್ಕದು? ನಮಗೆ ಪರಮಾತ್ಮ ಪರಿಚಯ ಇದ್ರ ಲಾಭ ಇಲ್ಲ. ಪರಮಾತ್ಮನ ನಾ ಪರಿಚಯ ಆಗಬೇಕು. ಮಿನಿಸ್ಟರ್ ನನಗೆ ಗೊತ್ತಿದ್ರ ಲಾಭ ಇಲ್ಲ, ಮಿನಿಸ್ಟರ್ ನಾ ಗೊತ್ತಿರಬೇಕು. ನಾ ಗೊತ್ತಿದ್ದಂದ್ರೆ ನಿಮಗೆಲ್ಲ ಶಾಂಕ್ಷನ್ ಆಗ್ತದೆ, ಏನು ಬಿಡ್ತೀರ ಸಿಗ್ತದೆ. ಹಾಗೆ ಪರಮಾತ್ಮ ನಾ ನೆನೆಸೋದ್ರಲ್ಲ, ಪರಮಾತ್ಮ ನೆನೆಸ್ಬೇಕು. ಪರಮಾತ್ಮ ಲಿಸ್ಟ್ದಾಗ ನಾವಿರ್ಬೇಕು. ನಮ್ಮ ಲಿಸ್ಟ್ದಾಗ ಪರಮಾತ್ಮ, ಎಲ್ಲರ ಲಿಸ್ಟ್ದಾಗ ಪರಮಾತ್ಮ ಅದ. ಯಾರಿಗೇನು ಸಿಗ್ತದೆ? ಎಲ್ಲರೂ ಶಿವ ಮಹಾದೇವ ಶಂಕರ ಅಂತಾರೆ. ಪರಮಾತ್ಮನಿಗೆ ನೀ ಗೊತ್ತಿರ್ಬೇಕು. ನಿನಗೆ ಪರಮಾತ್ಮ ಗೊತ್ತಿದ್ರ ಲಾಭ ಇಲ್ಲ. ಆಗ ಪರಮಾತ್ಮ ನಿನಗೆ ಗುರ್ತು ಹಿಡಿಯಂಗೆ ಏನಾರೇ ಕೆಲಸ ಮಾಡು, ಏನಾರೇ ಕೆಲಸ ಮಾಡು. ಆ ಕೆಲಸ ಮಾಡಿದಿ ಅಂತಂದ್ರೆ ಪರಮಾತ್ಮ ನೆನಪಿಡ್ತಾನೆ. ಪರಮಾತ್ಮ ನೆನಪಿಟ್ಟ ಅಂದ್ರೆ ನಮಗೆ ಏನೂ ಕಡಿಮೆ ಆಗುವುದಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಪರಮಾತ್ಮ ನೆನಪಿಡ್ತಕ್ಕಂಥ ಕೆಲಸ ಏನ್ರಿ ಅಂತ ಕೇಳಿದ್ರೆ ಮಹಾತ್ಮ ಹೇಳಿದ್ರು, ಎಲ್ಲರೂ ಪರಮಾತ್ಮ ಅದರಂತ ತಿಳ್ಕೊಂಡು ಎಲ್ಲ ಏನದ ಎಲ್ಲ ಪರಮಾತ್ಮ ಎಲ್ಲದರೊಳಗೆ ಜಗದ್ಭರಿತ ಪರಮಾತ್ಮನ ಎಲ್ಲ ಜೀವಿಗಳಲ್ಲಿ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅಂತ ತಿಳಿದು ಆ ಎಲ್ಲ ಜೀವಿಗಳಿಗೆ ಕಲ್ಯಾಣ ಬಯಸದಿ ಅಂತಂದ್ರೆ ನಿನ್ನ ಕಲ್ಯಾಣ ಪರಮಾತ್ಮ ಬಯಸ್ತಾನೆ. ಇದು ನೇಮದ. ನಾವು ಹಾಗಲ್ಲ, ಜಗತ್ತು ಅಲ್ಲ. ಅದಕ್ಕೆ ಜೈನ ಮತದಲ್ಲಿ ಒಂದು ಹುಳನೂ ಕೂಡ ಸಾಯಂಗಿಲ್ಲ, ಅಷ್ಟು ಎಲ್ಲ ಪರೋಪಕಾರ ಅದ.
ತನ್ನ ಜೀವನವನ್ನು ಪರೋಪಕಾರ ಮಾಡಿದೆ ಅಂದ್ರೆ ಇದೆಲ್ಲ ಪರಮಾತ್ಮ ಅಂತ ತಿಳ್ಕೊಂಡು ಮಾಡಿದೆ ಅಂದ್ರೆ ಪರಮಾತ್ಮನ ನಿನಗೆ ನೆನೆಸ್ತಾನೆ. ಪರಮಾತ್ಮ ನೆನೆಸಂಗೆ ಕೆಲಸ ಮಾಡ್ಬೇಕ್ರಿ. ಸಂಸಾರಿಕ ಮಂದಿ ನೆನೆಸ್ತಾರೆ, ಒಂದೆರಡು ದಿನ ಬೇಡ ಬಿಡ್ತಾರೆ. ಪರಮಾತ್ಮ ನಮಗೆ ನೆನೆಸುವಂಥ ಕೆಲಸ ಏನದು ಅಂತ ಕೇಳಿದರೆ ಶಾಸ್ತ್ರ ಹೇಳಿದರು, ಕೆಡುವ ಶರೀರದ ಸಫಲವಾವುದು ಪರಹಿತ. ಇನ್ನೊಬ್ಬರ ಕಲ್ಯಾಣ, ಇನ್ನೊಬ್ಬರ ಸುಖ, ಇನ್ನೊಬ್ಬರದೇನಪ್ಪ ಏಳ್ಗೆ, ಅದನ್ನು ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಇರಬೇಕು. ಮಂದಿ ಹಾಳಾಗಬೇಕು, ನಾವು ಸಾವುಕಾರ ಆಗಬೇಕು. ಮಂದಿ ದಡ್ಡ ಆಗಬೇಕು, ನಾ ಶಾಣೆ ಆಗಬೇಕು. ಮಂದಿ ಹುಚ್ಚಾಗಬೇಕು, ನಾ ಚಂದ ಇರಬೇಕು. ಅವ ಎಂದೂ ಚಂದ ಇರಂಗಿಲ್ಲ. ಎಲ್ಲರಲ್ಲಿ ಪರಮಾತ್ಮ ಅದನ್ನು ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರೆ ಅಂದ್ರೆ ಉಪಕಾರ ಮಾಡಕ್ಕೆ ಪ್ರಯತ್ನ ಮಾಡಿರಿ. ಪರಮಾತ್ಮ ಅಷ್ಟೇ, ನಿಮ್ಮ ಕೈಯಿಂದ, ನಿಮ್ಮ ಬಾಯಿಯಿಂದ, ನಿಮ್ಮ ಕಣ್ಣಿಂದ, ನಿಮ್ಮ ಕಾಲಿನಿಂದ ಜಗತ್ತಿನೊಳಗೆ ಉಪಕಾರ ಆಗಬೇಕು. ಮಲಗುವಾಗ ಮನುಷ್ಯ ಏನರೆ ಇವತ್ತು ನನ್ನ ಕೈಯಿಂದ, ಬಾಯಿಯಿಂದ, ಕಣ್ಣಿನಿಂದ ಉಪಕಾರ ಆಗ್ಯದ ಇಲ್ಲ ಅಂತ ವಿಚಾರ ಮಾಡಿನೇ ಮಕ್ಕೋಬೇಕ ವಿನಃ ಹಂಗೆ ಮಕ್ಕೋಬಾರ್ದು. ಯಾವ ದಿನ ಪುಣ್ಯ ಗಳಿಸಲಾರದೆ ಮಕ್ಕೋತೀರಿ ಅವತ್ತಿನ ದಿವಸ ಬಂಜ್ ಆಯ್ತು ಅಂತ ತಿಳ್ಕೋರಿ ಅಂತ ಶಾಸ್ತ್ರ ಹೇಳಿ. ಅವತ್ತ ದಿವಸ ಬಂಜಾದಂಗೆ. ಪುಣ್ಯ ಗಳಿಸಲಾರ ದಿವಸ ಅದು ನಿರರ್ಥಕ. ರೊಕ್ಕ ಗಳಿಸೋದಲ್ಲ ಪುಣ್ಯ. ರೊಕ್ಕ ಇಲ್ಲೇ ಬಿಟ್ಟು ಹೋಗುದದ, ಪುಣ್ಯ ನಮ್ಮ ಜೊತೆಗೆ ಬರುದದ. ಯಾವ ಪುಣ್ಯ ಗಳಿಸಲಾರದೆ ಮುಕ್ಕೋತೀರಿ ಆವತ್ತಿನ ದಿವಸ ಬೇಕಾರಾಯ್ತು ಅಂತ ತಿಳ್ಕೊರಿ. ಬೇಕಾರಾಯ್ತು, ಅರ್ಥ ಇಲ್ಲ ಅದಕ್ಕೆ. ಆದ್ದರಿಂದ ಈ ಕೆಟ್ಟು ಹೋಗೋ ಶರೀರ, ಹಾಳಾಗೋ ಶರೀರ, ಈ ಶರೀರದಿಂದ ಲಾಭ ಏನು ಅಂದ್ರೆ ಪರೋಪಕಾರ ಅದ. ಆ ಪರೋಪಕಾರ ಮನುಷ್ಯನಿಗೆ ಪರಮಾತ್ಮನ ಪ್ರೀತಿಗೆ ಅದು ಕಾರಣ ಅದ, ಮಹಾತ್ಮರ ಪ್ರೀತಿಗೆ ಕಾರಣ ಅದ. ಅದಕ್ಕೆ ನಮ್ಮ ಜೀವನದಲ್ಲಿ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಉಪಕಾರ ಎಷ್ಟು ರೀತಿ ಅದ, ಹ್ಯಾಂಗೆ ಮಾಡಬೇಕು. ಬರೀ ಕೊಟ್ಟೋದೆಲ್ಲ ಉಪಕಾರ ಅಲ್ರಿ, ಹಂಗೆ ತಿಳ್ಕೊರಿ. ಎಲ್ಲ ಅದು ಹ್ಯಾಂಗೆ ಉಪಕಾರ, ಹ್ಯಾಂಗೆ ಮಾಡಿದ್ರೆ, ಹ್ಯಾಂಗೆ ಕೊಟ್ರೆ, ಹ್ಯಾಂಗೆ ಆಡಿದ್ರೆ, ಹ್ಯಾಂಗೆ ನೋಡಿದ್ರೆ ಉಪಕಾರ ಆಗ್ತದೆ ಅನ್ನೋದ್ರ ಬಗ್ಗೆ ಸಮಯ ಆಗ್ಯದ. ಇವತ್ತು ನಾಳಿನಿಂದ ಈ ಕೆಡುವ ಹಾಳಾಗುವ ಶರೀರದಿಂದ ಒಳ್ಳೆಯ ಧ್ರುವವಾಗಿರ್ತಕ್ಕಂಥ ಪುಣ್ಯವನ್ನು ಗಳಿಸುವ ರೀತಿಯನ್ನು ನಿಜಗೊಂಡು ಹೇಳ್ತಾ ಇದ್ದಾರೆ. ಅದನ್ನು ನಾಳೆ